ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೂಕ್ಷ್ಮದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಧಿತಮಜಂ ಮುಹುಮಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಏವಂ ಪ್ರಶಾಸತಿ ಜಗತ್ಪುರುಷೋತ್ತಮೇಸ್ಮಿನ್ ಹಿಮಾರ್ಜುನೌ ತು ಸಹದೇವಯುತೌ ಅನುಜ್ಞಾಂ ಕೃಷ್ಣಾದವಾಪ್ಯ ವರ್ಷತ್ರಿತಯಾತ್ ಪುರಂ ಸ್ವಂ ಅಜಗ್ಮತುರ್ಹರಿಸುತೇನ ವಿಶೋಕನಾಮ್ನಾ. ಏವಂ ಪ್ರಶಾಸತಿ ಜಗತ್ಪುರುಷೋತ್ತಮೇ ಜಗತ್ ಪುರುಷೋತ್ತಮೇ ಅಸ್ಮಿನ್ ಭೀಮಾರ್ಜುನೌ ತು ಸಹದೇವಯುತೌ ಅನುಜ್ಞಾಂ ಕೃಷ್ಣಾತ್ ಅವಾಪ್ಯ ವರ್ಷತ್ರಿತಯಾತ್ ಪುರಂ ಸ್ವಂ ಅಜಗ್ಮತುಃ ಹರಿಸುತೇನ ವಿಶೋಕನಾಮ್ನಾ. ಏವಂ ಹೀಗೆ ಪುರುಷೋತ್ತಮೆ ಜಗತ್ ಪ್ರಶಾಸತಿ ಸತಿ ಅಸ್ಮಿನ್ ಪುರುಷೋತ್ತಮೆ ಈ ಪುರುಷೋತ್ತಮನಾದ ಶ್ರೀಕೃಷ್ಣ ಜಗತ್ತನ್ನ ಪ್ರಶಾಸತಿ ವಿಶೇಷ ರೀತಿಯಲ್ಲಿ ಶಾಸನ ಮಾಡ್ತಾ ಇರಬೇಕಾದ್ರೆ ಭೀಮಾರ್ಜುನೌ ತು ಸಹದೇವಯುತೌ ಅನುಜ್ಞಾಂ ಕೃಷ್ಣಾದವಾಪ್ಯ ವರ್ಷತ್ರಿತಯಾತ್ 3 ವರ್ಷಗಳು ಕಳೆದ ಮೇಲೆ 3 ವರ್ಷ ಅಲ್ಲಿದ್ದು ಭೀಮಸೇನ ಅರ್ಜುನ ಮತ್ತು ಸಹದೇವ 3 ವರ್ಷಗಳ ಕಾಲ ಮಧುರೆಯಲ್ಲಿ ಕೃಷ್ಣನ ಹತ್ರನೇ ಇದ್ದು. ಸಹದೇವಯುತೌ ಭೀಮಾರ್ಜುನೌ ಸಹದೇವಯುತೌ ಸಹದೇವ ಸಮೇತರಾದ ಭೀಮಾರ್ಜುನರು ಅನುಜ್ಞಾಂ ಕೃಷ್ಣಾದವಾಪ್ಯ ಕೃಷ್ಣನಿಂದ ಅನುಮತಿಯನ್ನು ಪಡೆದು ಸೋಂಪುರಂ ತಮ್ಮ ಪಟ್ಟಣ ಅಂದರೆ ಹಸ್ತಿನಾಪುರಕ್ಕೆ ಆಜಗ್ಬತು ಹೊರಟರು. ಹೋಗ್ಬೇಕಾದ್ರೆ ಹರಿಸುತೇನ ವಿಶೋಕ ರಾಮನ ವಿಶೋಕ ಅಂತಕ್ಕಂಥ ಒಬ್ಬ ತನ್ನ ಮಗ ಕೃಷ್ಣನ ಮಗ ವಿಶೋಕ ಆತನನ್ನ ಕೃಷ್ಣ ಏನ್ ಮಾಡ್ತಾನೆ ಭೀಮಸೇನಿಗೆ ಸಾರಥಿಯಾಗಿ ಕೊಡ್ತಾನೆ. ಆ ಸಾರಥಿ ವಿಶೋಕ ಅವನ ಜೊತೆಗೆ ಹೊರಟರು. ಈಗ 3 ವರ್ಷಗಳ ಕಾಲ ಅಲ್ಲಿದ್ದು ಕೃಷ್ಣನ ಅನುಜ್ಞೆ ಪಡೆದು ಆ 3 ಜನಗಳು ಸಹ ಹಸ್ತಿನಾಪುರಕ್ಕೆ ಮರಳಿದರು. ಹೋಗ್ಬೇಕಾದ್ರೆ ವಿಶೋಕ ಅಂತಕ್ಕಂತಹ ಕೃಷ್ಣನ ಮಗನ ಸಮೇತ ಹೊರಟರು. ಆತ ಯಾರು ಅಂದ್ರೆ ಹೇಳ್ತಾರೆ, ಸೈರೇಂದ್ರಿಕೋದರ ಭವಃ ಸತು ನಾರದಸ್ಯ ಶಿಷ್ಯೋ ವೃಕೋದರರಥಸ್ಯ ಬಭೂವಯಂತ ಯಾ ಪಿಂಗಲ ಅನ್ಯಭವ ಆತ್ಮನಿ ಸಂಸ್ಥಿತಂ ತಂ ಸಂಸ್ಮೃತ್ಯ ಕಾಂತಮುರುಗಾಯ ಮಹೋತ್ರಿವಕ್ರಾ. ಸೈರಂಧ್ರಿಕೋದರ ಭವಃ ಸಹ ತು ನಾರದಸ್ಯ ಶಿಷ್ಯಃ ವೃಕೋದರರಥಸ್ಯ ಬಭೂವ ಯಂತ ಯಾ ಪಿಂಗಲ ಅನ್ಯಭವೇ ಆತ್ಮನಿ ಸಂಸ್ಥಿತಂ ತಂ ಸಂಸ್ಮೃತ್ಯ ಕಾಂತಂ ಉರುಗಾಯಂ ಅಭೂತ್ ತ್ರಿವಕ್ರಾ. ಹಿಂದಿನ ಜನ್ಮದಲ್ಲಿ ಅವಳೊಬ್ಬ ವೇಶ್ಯೆಯಾಗಿದೆ. ಅವಳ ಹೆಸರು ಪಿಂಗಲ ಅಂತ. ಭಾಗವತ ಪುರಾಣದಲ್ಲಿ 24 ಗುರುಗಳ ಕಥೆ ಬರುತ್ತೆ. ಒಬ್ಬ ವೇಶ್ಯೆಯಿಂದ ನಾನು ಕಲಿತೆ ಅಂತ. ಆ ವೇಶ್ಯೆ ಇವಳೆ ಪಿಂಗಲ ನಾಮ ವೇಶ್ಯ ಆಸೀತ್ ಅಂತ ಹೇಳಿದ್ದಾರೆ. ಆ ಪಿಂಗಲೆಯೇ ಅವಳ ಅಪ್ಸರೆ ಮೂಲತಃ. ಅವಳು ವಿಶೇಷವಾಗಿ ಭಾರಿ ವೈರಾಗ್ಯವನ್ನು ಹೊಂದಿ ಕೆಟ್ಟ ಸ್ಮರಣ ದೇಹತ್ಯಾಗ ಮಾಡಿ ಇಲ್ಲಿ ತ್ರಿವಕ್ರಿಯಾಗಿ ಹುಟ್ಟಿಲ್ಲ. ಅದು ಭಾಗವತದ ಲಿಂಕ್ ಸರಿಯಾಗಿ ಗೊತ್ತಾಗತ್ತ. ಸೈರಂಧ್ರಿಕೋದರ ಭವಃ ಸೈರಂಧ್ರಿಕ ಅಂದ್ರೆ ತ್ರಿವಕ್ರಿ. ಸೈರಂಧ್ರಿ ಅಂದ್ರೇನು? ರಾಜನಿಗೆ ಗಂಧಾದಿ ಉಪಚಾರವನ್ನು ತಂದ್ಕೊಡ್ತಕ್ಕಂಥ ಏನಂತಾರೆ ಸೈರಂಧ್ರಿ. ಹೇಗೆ ಕಾಸ್ಟ್ಯೂಮ್ಸ್ ಎಲ್ಲ ಅಂತ ಹೇಳ್ತೇವೆ ಆ ಥರ ತಯಾರು ಮಾಡ್ಕೊಡೋ ಜವಾಬ್ದಾರಿ ಯಾರ್ದು? ಅವಳು ದ್ರೌಪದಿ ಆವೇಶದಲ್ಲೇ ಮುಂದಿದ್ದು. ಸೈರೇಂದ್ರಿಯ ಬದಿ ಹೆಸರಲ್ಲ, ಸೈರೇಂದ್ರಿಯ ಬದಿನ ವೃತ್ತಿ ಅದು. ಆ ವೃತ್ತಿ ಬೆಳೆದಿದ್ದವಳು. ಇವಳು ಕೂಡ ಹಾಗೆ ಇದ್ದವಳು, ಕಂಸನಿಗೆ ಹಾಕಿ ಕೊಡ್ತಾ ಇದ್ಲು. ಅದನ್ನ ಹೇಳಿ ನಾರದಸ್ಯ ಶಿಷ್ಯ ಸೈರೇಂದ್ರಿಕೋದರ ಭವಃ ಸತು ನಾರದಸ್ಯ ಶಿಷ್ಯ ವೃಕೋದರ ರಥಸ್ಯ ಬಭೂವ ಯಂತ. ಕೃಷ್ಣನ ಮಗ ನಾರದರ ಶಿಷ್ಯ ವೃಕೋದರ ರಥಕ್ಕೆ ಯಂತ ಅಂದ್ರೆ ಸಾರಥಿಯಾದ. ಅವಳು ಯಾರು? ಯಾ ಪಿಂಗಲ ಅನ್ಯಭವೇ ಹಿಂದಿನ ಜನ್ಮದಲ್ಲಿ ಅವಳು ಪಿಂಗಲೆಯಾಗಿತ್ತು. ಆತ್ಮನಿ ಸಂಸ್ಥಿತಂ ತಂ ತನ್ನಲ್ಲಿರತಕ್ಕಂಥ ಪರಮಾತ್ಮನ ಸಂಸ್ಮೃತ್ಯ ಕಾಂತಂ ಉರುಗಾಯ ಮಹೋತ್ರಿವಕ್ರ. ಕೃಷ್ಣನನ್ನ ತನ್ನ ಪತಿಯಾಗಬೇಕು ಅಂತ ಸಂಕಲ್ಪ ಮಾಡಿ
ಅವಳು ದೇಹತ್ಯಾಗ ಮಾಡಿದ್ಲು. ಇಲ್ಲಿ ತಿರುವಕ್ರಿಯಾಗಿ ಹುಟ್ಟಿ ಕೃಷ್ಣನಿಂದ ಪಡೆದ ಮಗನೇ ವಿಶೋಕ ಅಂತ ಹೇಳಿ. ತಂ ಪಂಚರಾತ್ರವಿದಮಾಪ್ಯ ಸುಸಾರ ಯಾ ಪಿಂಗಲ ಅನ್ಯ ಭವೆ ಆತ್ಮನಿ ಸಂಸ್ಥಿತಂ ತಂ ಸಂಸ್ಮೃತ್ಯ ಕಾಂತಂ ಮುರುಗಾಯ ಬಹುತ್ರಿವಕ್ರ. ತಂ ಪಂಚರಾತ್ರವಿದಮಾಪ್ಯ ಸುಸಾರಥಿಂ ಸ ಭೀಷ್ಮೋ ಭೀಮೋ ಮುಮೋದ ಪುನರಾಪ ಪರಾತ್ಮ ವಿದ್ಯಾಂ ವ್ಯಾಸಾತ್ ಪರಾತ್ಮತ ಬುವಾಚ ಚ ಫಲ್ಗುನಾದಿ ದೇವೇಶು ಸರ್ವ ವಿಜಯೀ ಪರವಿದ್ಯಯೈಷಃ. ತಂ ಪಂಚರಾತ್ರವಿದಂ ಆಪ್ಯ ಸುಸಾರಥಿಂ ತಂ ಭೀಮಃ ಮುಮೋದ ಪುನಃ ಆಪ ಪರಾತ್ಮವಿದ್ಯಾ ವ್ಯಾಸಾತ್ ಪರಾತ್ಮತಃ ಉವಾಚ ಚ ಫಲ್ಗುನಾದಿ ದೇವೇಶು ಸರ್ವವಿಜಯೀ ಪರವಿದ್ಯೆಯ ಏಷಃ. ತಂ ಪಂಚರಾತ್ರವಿದಮಾಪ್ಯ, ಅವರು ಪಂಚರಾತ್ರವನ್ನು ತಿಳಿದ ಸಾರಥಿ ಆಗಿದ್ದ. ಅವರಿಗೆ ಸೂತರಿಗೆ ಏನು ಅಧಿಕಾರ ಇದೆ? ಪಂಚರಾತ್ರ ಓದ ಅಧಿಕಾರ ಇದೆ. ಆದ್ದರಿಂದ ಅವನು ಪಂಚರಾತ್ರ ಶಾಸ್ತ್ರವನ್ನು ತಿಳಿದವನಾಗಿದ್ದ. ಅದಕ್ಕೇನು ಸುಸಾರಥಿ, ಒಳ ಜ್ಞಾನಿಯಾದಂಥ ಸಾರಥಿ, ಒಂದು ವೈಷ್ಣವನಾಗಿ ಶಾಸ್ತ್ರಬಲ್ಲಂಥ ಸಾರಥಿ. ಸಾಮಾನ್ಯವಾಗಿ ಸಾರಥಿಗಳು ಹಾಗಿರೋದಿಲ್ಲ. ವಿಶೇಷವಾಗಿ ಕೃಷ್ಣ ಅಂತೂ ಸರ್ವೋತ್ತಮನಾಗಿ ಸಾರಥಿಯಾದ, ಅದು ಬೇರೆ ವಿಚಾರ. ಇವರು ಒಳ್ಳೆ ಜ್ಞಾನಿಯಾದಂಥ ಸಾರಥಿ, ಭೀಮನಿಗೆ ಸಾರಥಿಯಾಗಿ ದೊಡ್ಡ ಯೋಗ ಇದೆ. ಅದರಿಂದ ಏನಾಯ್ತು ಅವಳಿಗೀಗ, ಆ ರೀತಿ ಕೃಷ್ಣನೇ ತನ್ನ ಪತಿಯಾಗಬೇಕು ಅಂತ ಸಂಕಲ್ಪ ಮಾಡಿ ದೇಹ ಬಿಟ್ಟು ತ್ರಿವಕ್ರಿಯಾಗಿ ಹುಟ್ಟಿದ್ದಕ್ಕೆ ಕೃಷ್ಣ ಪತಿಯಾದ, ವಿಶೋಕ ಮಗನಾದ. ವಿಶೋಕ ಭೀಮನಿಗೆ ಸಾರಥಿಯಾದ. ಎಷ್ಟೋ ಇದಾತಂದ್ರೆ ಮೊದಲು ಹೇಗಿದ್ಲು, ಆಮೇಲೆ ಹೇಗಾದವಳು, ಪರಿವರ್ತನೆ ಹೊಂದಿದವಳು. ಅದರ ಪ್ರಭಾವದಿಂದ ಇಷ್ಟೆಲ್ಲ ಭಾಗ್ಯ ಪಡಿತಕ್ಕಂಥ ಯೋಗ ಬಂದವಳಿಗೆ. ಯಾರಿಗೆ? ವಿಶೋಕ ಮದುವೆ ಆಗಿಲ್ಲ ಅವಳನ್ನ. ವಿಶೋಕ ಅವಳು ಅಪ್ಸರೆ ಅವಳು. ಆದ್ದರಿಂದ ಅವಳು ಗೋಪಿಕಾಸ್ತ್ರೀಯಲ್ಲಿ ಇಬ್ಬರು ಇರ್ತಾರೆ. ಮದುವೆ ಆದವರನ್ನ ಕೃಷ್ಣ ಜೊತೆಗೂಡಿದ ಅಷ್ಟೇ. ಉಳಿದವರನ್ನ ವಿವಾಹವಾದ. ಯಾರನ್ನ? ಒಂದು ಗುಂಪಿನವಳು ಕನ್ಯೆಯರಾಗಿದ್ದ ವಿವಾಹವಾದ. ವಿವಾಹಿತರಾಗಿದ್ದವರಲ್ಲಿ ವಿಶೇಷ ರೀತಿಯ ಸಂತತಿಯನ್ನು ಪಡೆದ. ಅದು ಲೋಕಕ್ಕೆ ಯಾರಿಗೂ ಗೊತ್ತಾಗ್ತಕ್ಕಂಥ ವಿಚಾರನೇ ಅಲ್ಲ. ಫಸ್ಟ್ ಇದು ಮಾತ್ರ ಲೋಕಕ್ಕೆ ಕಾಣತಕ್ಕಂಥ ವಿಚಾರ. ಸ್ವಲ್ಪ ಉರುಗಾಯ ಬಹುತ್ರಿವಕ್ರ ತಂ ಪಂಚರಾತ್ರವಿದಮಾಪ್ಯ ಸುಸಾರಥಿ. ಅದಕ್ಕೆ ಸುಸಾರಥಿ ಅಂತಕ್ಕಂಥ ಸಾತ್ವಿಕನಾಗಿದ್ದ ಸ್ವರೂಪದಲ್ಲಿ ಎಂಬುದೊಂದು, ಪಂಚರಾತ್ರ ಬಾಲವನಾಗಿದ್ದ ಇನ್ನೊಂದು. ಅದು ಕೃಷ್ಣನೇ ಕೊಟ್ಟ, ಅದು ಭಾರಿ ವಿಶೇಷ. ಕೃಷ್ಣ ಅನುಗ್ರಹ. ಕೃಷ್ಣ ನಿನಗೆ ಸಾರಥಿ ಆಗ್ಲಿ. ತಾನು ಅರ್ಜುನಿಗೆ ಸಾರಥಿ ಆದ, ತನ್ನ ಮಗನ್ನ ಭೀಮಸೇನಿಗೆ ಸಾರಥಿಯನ್ನಾಗಿ ಮಾಡಿದ. ಸ ಭೀಮಃ, ಅಲ್ಲಿಬ್ರು ಸಾರಥಿರು. ಕೃಷ್ಣ ಸರಿದೆ, ಅದು ಇಬ್ಬರು ಸಾಯಲಿಲ್ಲ. ಕುರುಕ್ಷೇತ್ರದಲ್ಲಿ ಸಾಯೋದಿಲ್ಲ ವಿಶೋಕ. ಭೀಮನ ಜೊತೆಗೆ ಇದ್ದಕ್ಕೆ, ಪ್ರಾಣನ ಕೈಲಿ ಒಪ್ಪಿಸಿದ್ದಕ್ಕೆ ಏನಾಗ್ಲಿಲ್ಲ, ಅವನ ಪ್ರಾಣ ಹೋಗ್ಲಿಲ್ಲ. ಭಾರಿ ವಿಶೇಷ. ಎಲ್ಲ ಸೂಕ್ಷ್ಮ ವಿಚಾರ ಮಾಡಿದರೆ ಪರ್ಯಾಪ್ತಂತ್ಯುತ ಮೇತೇಶಾಂ ಬಲಂ ಭೀಮಾಭಿರಕ್ಷಿತ. ಭೀಮಸೇನ ರಕ್ಷಣೆ ಮಾಡಿದ ಏನಾಗುತ್ತೆ ಓದ ಸಾಕ್ಷಿ. ಧರ್ಮರಾಜ ಸಾರಥಿ ಹೋಗಿದ್ದ. ಧರ್ಮರಾಜ ಸಾರಿ ಎಷ್ಟೋ ಜನ ಹೋದ್ರು ಅವರು. ಆದ್ರೆ ಬರಿದಲ್ಲ ಸಾಹಿತಿಗಳಲ್ಲ, ಅವ್ರು ಕರ್ಕೊಂಡು ಹೋಗಿದ್ದಿಲ್ಲ ಅವರ ಸಾರಥಿಗಳನ್ನ. ಯುದ್ಧದಲ್ಲಿ ಸಾಯ್ತಾ ಇದ್ರು, ಮತ್ತೆ ಬೇರೆಯವ್ರನ್ನ ತಗೊಳ್ತಾ ಇದ್ರು. ಸಾರ್ತಾ ಇದ್ರು, ಬೇರೆಯವ್ರನ್ನ ತಗೊಳ್ತಾ ಇದ್ರು. ಇವರಿಬ್ಬರೇ ಯುದ್ಧ ಪೂರ್ತಿ ಇದ್ದಿದ್ದು ಇವರಿಬ್ಬರೇ. ಯಾರ ಸಾರಥ್ಯನೂ ಆಗಿಲ್ಲ. ಪರಾತ್ಮ ವಿದ್ಯಾ ವ್ಯಾಸಾತ್ ಪರಾತ್ಮತ ಮುವಾಚ ಮುಮೋದ ಪನರಾಪ ಪರಾತ್ಮ ವಿದ್ಯಾ. ಇಷ್ಟಾದ ಮೇಲೆ ಭೀಮಸೇನ ಒಳ್ಳೆ ಸಾರಥ್ಯ ಸಿಗುತ್ತೆ, ಸಂತೋಷ ಪಟ್ಟ. ಪುನಃ ಆಪ, ಒಳ್ಳೆ ಇವರು ಸಿಗೋದು ಬಹಳ ಕಷ್ಟ ಅಂತ ಹೇಳ್ತಾರಲ್ಲ ಇವತ್ತು. ಅದೇ ಪೆಟ್ರೋಲ್ ಕದೀತಾರೆ, ಇದ್ರ ಕದೀತಾರೆ, ಏನೋ ಪಾರ್ಟ್ಸ್ ಕದೀತಾರೆ, ಕೊನೆಗೆ ಟಾಟಾ ಮಾಡಿ ಹೋಗ್ಬಿಡ್ತಾರೆ. ಇವತ್ತು ಎಷ್ಟೋದ್ರೆ ಅದಕ್ಕೋಸ್ಕರ ವೆಹಿಕಲ್ ಇಟ್ಕೋಬೋದಿಲ್ಲ. ಯಾವನ್ ಕಾಯ್ತಾ ಕೊಡ್ಬೇಕಾಗುತ್ತೆ. ಬೇಕಾಸಬೇಕಂತೂ ಬರೋದೇ ಇಲ್ಲ ಅವರು. ಯಾವ್ದು ಅರ್ಜೆಂಟ್ಗೆ ಅಂತ ಇಟ್ಕೊಂಡಿರ್ತಾರೆ, ಅರ್ಜೆಂಟ್ ಟೈಮ್ ಸೇವ್ ಮಾಡಿ ಸಿಗೋದಿಲ್ಲ. ಅವ್ರಿಗೆ ಅರ್ಜೆಂಟ್ ಇರುತ್ತೆ, ಬೇರೆ ಅಥವಾ ಬೇರೆ ಹೆಚ್ಚಾಗಿ ಹೋಗಿಬಿಡ್ತಾರೆ. ಒಳ್ಳೆ ಸಾರಥಿ ಸಿಗಬೇಕಂದ್ರೆ ಏನಾಗಿರ್ಬೇಕದು, ಭಾರಿ ಸಂತೋಷದ ಕೆಲಸ. ಇವರು ಸಂತೋಷ ಪಟ್ಟ. ವೈಷ್ಣವ ಸಿಕ್ಕ, ವಿಷ್ಣು ಭಕ್ತರಾದವರು ಎಷ್ಟು ಜನ ಸಿಗ್ತಾರ ಆ ರೀತಿ. ಇವತ್ತು ಮನೆಯಲ್ಲೇ ವೈಷ್ಣವರು ಕಷ್ಟ ಎಲ್ಲರೂ. ಅಂತ ಹೊತ್ತಿನಲ್ಲಿ ಒಬ್ಬ ಸಾರಥಿ ವೈಷ್ಣವನಾಗಿದ್ದಾನೆ. ಯಾ ಪಿಂಗಲ ಅನ್ಯಭವಿ ಆತ್ಮನಿ ಇದಮಾಪ್ಯ ಸುಸಾರಥಿಂ ತಂ ಭೀಮಃ ಮುಮೋದ ಪುನರಾಪ ಪರಾತ್ಮ ವಿದ್ಯಾ. ಮತ್ತೆ ತತ್ವವಿದ್ಯೆಯನ್ನ ವೇದವ್ಯಾಸರಿಂದ ಪಡ್ಕೊಳ್ತಾರೆ. ಪುನಃ ಅಂತ ಯಾತಕ್ಕೆ ಹೇಳಿದ್ರು? ನಿನ್ನೆ ಕೃಷ್ಣರಿಂದ ಓದಿದ್ರು, ಮತ್ತೆ ಈ ರೂಪದಿಂದ ಓದಿದ್ರು. ಯಾದವ ಕೃಷ್ಣ ರೂಪದಿಂದನೂ ಓದಿದ್ರು, ವಾಸಿಷ್ಠ ಕೃಷ್ಣ ರೂಪದಿಂದನೂ ಓದಿದ್ರು. ಅದಕ್ಕೋಸ್ಕರನೇ ಪುನಃ ಆಪ ಅಂತ ಹೇಳಿ. ದೇವರ ಹತ್ರ ಎಷ್ಟು ಕೇಳಿದ್ರು ಏನಲ್ಲ, ಅದು ದೇವ್ರ ದರ್ಶನ ಮಾಡಿ ಬಂದು ಮತ್ತೆ ಹೋಗ್ತಾನೆ. ಅದಕ್ಕೆ ಎಷ್ಟು ದರ್ಶನ ಮಾಡಿದ್ರು ವಿಶೇಷ ಕಡಿಮೆ ಅಲ್ವೇ ಅಲ್ಲ. ದೇವರ ದರ್ಶನ ಮಾಡೋದು ಹೇಗೆ ವಿಶೇಷನೋ, ದೇವರಿಂದ ಬರತಕ್ಕಂಥ ದರ್ಶನ ತಿಳ್ಕೊಳ್ಳೋದು ಅಷ್ಟೇ. ದರ್ಶನ ಅಂದ್ರೆ ಶಾಸ್ತ್ರ. ಆ ರೀತಿಯಲ್ಲಿ ಮಹತ್ವ, ಭಾರಿ ಮಹತ್ವ ಇದೆ. ಪರಾತ್ಮ ವಿದ್ಯಾ. ಹಾ, ಯಾರೊಬ್ಬರಿಗೆ ನೋಡಿ ಇಲ್ಲ ಹೇಳ್ತಾರೆ ನೋಡಿ. ಪುನರಾಪ ಪರಾತ್ಮ ವಿದ್ಯಾ ಮುಂದೆ ಬರುತ್ತದೆ ಈಗ. ವ್ಯಾಸಾತ್ ಪರಾತ್ಮತ ಬುಭಾಚ
ಫಲ್ಗುನಾದಿ ದೇವೇಶು ಸರ್ವವಿಜಯೀ ಪರವಿದ್ಯ ಏಷಃ ವ್ಯಾಸಾತ್ ಪರಾತ್ಮತಃ ಉವಾಚ ಚ ಫಲ್ಗುನಾದಿ ದೇವೇಶು ಸರ್ವವಿಜಯೀ ಪರವಿದ್ಯ ಏಷಃ. ಅಷ್ಟೇ ಅಲ್ಲ, ಭೀಮಸೇನ ದೇವರು ಅದನ್ನೆಲ್ಲ ಅರ್ಜುನಾದಿಗಳ ಉಪದೇಶವನ್ನೂ ಮಾಡಿದರು. ಎರಡಾಯ್ತು ಈಗ ಗುರುತ್ವ. ಭೀಮಸೇನ ಕೃಷ್ಣನಿಗೆ ಶಿಷ್ಯನಾದ, ಇವರಿಗೆ ಗುರುವಾದ. ಫಲ್ಗುನಾದಿ ದೇವೇಶು, ಧರ್ಮರಾಜ ಬರಲಿಲ್ಲ ಅಂತ ಹೇಳಬಾರದು. ಸ್ವರೂಪದಲ್ಲಿ ಯಾರು ದೊಡ್ಡವರು? ಅರ್ಜುನನೇ ದೊಡ್ಡವನು. ಆದ್ದರಿಂದ ಧರ್ಮರಾಜನ ಹೇಳಬೇಕಾಗಿಲ್ಲ, ಆದಿ ಶಬ್ದದಲ್ಲಿ ಬಂದ್ಬಿಡ್ತಾನೆ. ಯೋಗ್ಯತೆ ಪ್ರಶ್ನೆ ಬಂದಾಗ ಭೀಮಸೇನ ಬಿಟ್ಟ ಮೇಲೆ ಯಾರ ಹೆಸರು ಹೇಳಬೇಕು? ಮೊದಲು ಅರ್ಜುನ ಹೆಸರು. ವಯಸ್ಸು ಬಂದಾಗ ಯಾರ ಹೆಸರು ಹೇಳಬೇಕು? ವಯಸ್ಸು ಅಧಿಕಾರ ಬಂದಾಗ ಧರ್ಮರಾಜ ಹೇಳ. ಇಲ್ಲಿ ವಿದ್ಯೆ ಆದ್ರಿಂದ ಫಲ್ಗುನಾದಿ ದೇವೇಶು ಸರ್ವ ವಿಜಯೀ ಪರವಿದ್ಯೆಯ ಏಷಃ. ಈ ರೀತಿ ಇವರು ಪರವಿದ್ಯೆಯ, ಈ ರೀತಿಯಾದ ಪರವಿದ್ಯೆಯಿಂದ, ಪರವಿದ್ಯೆ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಬಂದಿದೆ ಪರವಿದ್ಯೆ, ಬ್ರಹ್ಮಸೂತ್ರ ಪರವಿದ್ಯೆ ಅಂತ ಬಂದ್ಬಿಟ್ಟಿದೆ. ಪರವಿದ್ಯೆ ಪರಮಾತ್ಮನಿಂದನೇ ಬಂತು, ಎರಡು ರೂಪಗಳಿಂದ. ಅದಕ್ಕೆ ಪರವಿದ್ಯೆಯ. ಪರಮಾತ್ಮ ಗಂಗಾ ನದಿ ಹೋಗಿದ್ದ, ಡೈರೆಕ್ಟ್ ತಾನೇ ತಂದ. ಯಾರು ತುಂಬಿಸಿಟ್ಟಿದ್ದು ತಂದ, ತಂದಿದ್ದು ತುಂಬಿಸಿ ಡಿವೈಡ್ ಮಾಡಿಕೊಟ್ಟಿದ್ದನ್ನು ತಗೊಂಡ. ಕಡಿಮೆ ಆಗ್ತಾ ಬರುತ್ತೆ ಸನ್ನಿಧಾನ. ಸಾಕ್ಷಾತ್ತಾಗಿ ಬಂದರೆ ಏನು ಅದಕ್ಕೆ ಮಹತ್ವ ತುಂಬಾ ಜಾಸ್ತಿ ಅಂತ. ಅರ್ಜೆಂಟ್ ಭಟ್ಗಳು ಸ್ವಾಮಿ ತೀರ್ಥ ಕೊಡ್ತಾ ಇರ್ತಾರೆ, ತಗೋತಾರೆ ಅಂತ ತಿಳ್ಕೊಂಬಾರ. ಮುಗಿತವ್ರು ಆಮೇಲೆ ದಿವಾರ ಕೊಡ್ತಾರೆ, ಅವ್ರದ್ದು ಇನ್ನೊಬ್ರು ಯಾರೋ ಕೊಡ್ತಾರೆ, ತಗೋತಾರೆ. ಬಟ್ ಆ ತೀರ್ಥ ಹೋದೋದು ಅದು ಏನಾಯ್ತಿದ್ದು, ಯಾರು ಕೊಡ್ತಾರೆ ಅನ್ನೋದ್ರ ಮೇಲೆ ಅದ್ರ ಕ್ವಾಲಿಟಿ ಡಿಫರ್ ಆಗ್ತದೆ. ಯಾರು ಕೊಡ್ತಾರೆ ಅನ್ನೋದ್ರ ಮೇಲೆ ಆ ದೃಷ್ಟಿ ಡಬಲ್ ತೀರ್ಥ ಇದ್ದಾಗಲೇ ಆಗ್ತದೆ, ಟ್ರಿಬಲ್ ತೀರ್ಥ. ಆ ಅರ್ಥದಲ್ಲಿ ದೊಡ್ಡವರನ್ನ ಇಸ್ಕೊಳ್ಳೋಕೆ ಯಾಕೆ ಇಷ್ಟಪಡುತ್ತಾರೆ, ಸನ್ನಿಧಾನ ಜಾಸ್ತಿ ಇರುತ್ತೆ ದೇವರಲ್ಲಿ ಅವರದ್ದು. ಆ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದ ಅಂಶ ಇದೆ. ಅಲ್ಲ ಬ್ರಹ್ಮಸೂತ್ರ ಅಂತಾನೆ ಅರ್ಥ. ವೇದಗಳು ಮುಖ್ಯ ಪರವಿದ್ಯೆ ಯಾವುದು? ವೇದಗಳು ಪರವಿದ್ಯೆನೆ. ಅಲ್ಲಿ ಹೇಳಿದ್ದಾರೆ, ಋಕಾದ್ಯ ಅಪರಾವಿದ್ಯಾ ಯದಾ ವಿಷ್ಣೋಸ್ತು ವಾಚಕಾ ತಾಯೇವ ಪರಮಾವಿದ್ಯಾ ಯದಾ ವಿಷ್ಣೋಸ್ತು ವಾಚಕಾ ಅಪರಾವಿದ್ಯಾ ಯದಾ ವಿಷ್ಣೋರ್ ನವಾಚಕ. ವಿಷ್ಣುವಿನ ವಿಷಯವನ್ನು ಹೇಳದೆ ಹೋದಾಗ, ಅಂದ್ರೆ ಆ ರೀತಿ ಅರ್ಥ ಮಾಡ್ಕೊಳ್ಳದೆ ಹೋದಾಗ ವೇದಗಳು ಪರವಿದ್ಯೆ ಅಲ್ಲ. ವಿಷ್ಣು ಪರವಾಗಿ ಅರ್ಥ ಮಾಡ್ಕೊಂಡಾಗ ಏನದು ಪರವಿದ್ಯೆ ಅಂತ ಹೇಳಿದ್ದಾರೆ. ಪರವಿದ್ಯೆ ಹೌದು, ಅಲ್ಲಿ ವೇದಗಳಿಗೆ ಎರಡು ಭಾಗ ಇದೆ. ಒಂದು ಪರವಿದ್ಯೆನಾಗುತ್ತೆ, ಅಪರವಿದ್ಯೆನಾಗುತ್ತೆ. ಆದ್ರೆ ಬ್ರಹ್ಮಸೂತ್ರ ಹಾಗಲ್ಲ, ಬರೀ ಪರವಿದ್ಯೆನಾದ್ರಿಂದಾಗಿದೆ ಇದು ಭಾರಿ ಮುಖ್ಯ. ಇದು ಮುಖ್ಯವಾಗಿ ಪರವಿದ್ಯೆ ಅಂದ್ರೆ ಇದೇನೆ. ಅನೇಕರು ಇವತ್ತು ಕೂಡ ಒಪ್ಪಿಲ್ಲ ಅದನ್ನ. ವೇದಗಳೇ ಪರವಿದ್ಯೆ ಅಂತ ಅವ್ರು ಹೇಳೋದು. ಅಪೌರುಷಯಕ್ಕಿಂತ ಪೌರುಷೇಯ ದೊಡ್ಡದಾಗತ್ತ ಅಂದೆ. ಯಾರು ಪುರುಷ? ನಾರಾಯಣ ಸ್ವತಃ ವೇದ ಪ್ರತಿಪಾದ್ಯ ಬರದೆ ದೊಡ್ಡದ, ವೇದ ಹೇಳಿದ್ ದೊಡ್ಡದು. ವೇದ ಪ್ರತಿಪಾದ್ಯ ಹೇಳಿದ್ದಾದ್ರಿಂದಾಗಿದೆ ಇದೇ ಮುಖ್ಯ ಪರವಿದ್ಯೆ ಅಂದ್ರೆ ಯಾವುದೋ ಇದೇನೆ. ಅದು ಟೀಕಾರ ಬರೀತಾರೆ ಸುಧಾದಲ್ಲಿ ಹೇಳ್ಬೇಕಾದ್ರೆ. ಇದಕ್ಕೆ ಬ್ರಹ್ಮಸೂತ್ರಗಳಿಗೆ ಯಾವೊಂದು ಸ್ಟೇಜ್ ಇಲ್ಲ, ಪರಮಾತ್ಮ ಹೇಳದೇ ಇರೋ ಸ್ಟೇಜ್ ಅಂತ ಇಲ್ಲೇ ಇಲ್ಲ. ವೇದಗಳಿಗೆ ಎರಡು ಮುಖ ಇದೆ, ಬ್ರಹ್ಮಸೂತ್ರಗಳಿಗೆ ಒಂದೇ ಮುಖ. ಆದ್ರಿಂದಾಗೇನೆ ಮುಖ್ಯ ಭೀಮಸೆ ಅಂತಲ್ಲ, ಶುದ್ಧೇ ಭಾಗವತೆ ಧರ್ಮೇ ಇದ್ದಾಗೆ ಪ್ಯೂರ್ ಪರವಿದ್ಯಾ ಅಂದ್ರೆ ಯಾವುದು? ಬ್ರಹ್ಮಸೂತ್ರಗಳೇ. ಅದಕ್ಕೆ ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣ ತಮಮಿಷ್ಯತೆ ಈಗಾಗಲೇ ಬಂತು ಅನುವ್ಯಾಖ್ಯಾನದಲ್ಲಿ. ಇದಕ್ಕಿಂತ ದೊಡ್ಡ ಪರವಿದ್ಯೆ ಅನ್ನೋದು ಇಲ್ವೇ ಇಲ್ಲ. ಏನ ಅದರಿಂದನೇ ಹೌದು, ವೇದಗಳು ಬ್ರಹ್ಮವಿದ್ಯೆ ಆಗ್ಬೇಕಾದ್ರೂ ಕೂಡ ಅದು ಬೇಕು. ಅಂದ್ರೆ ವೇದಕ್ಕೆ ಡಿಪೆಂಡೆನ್ಸ್ ಇದೆ ಬ್ರಹ್ಮಸೂತ್ರಗಳ ಮೇಲೆ. ಆದ್ರೆ ಬ್ರಹ್ಮಸೂತ್ರ ಯಾರ ಮೇಲೆ ಡಿಪೆಂಡೆನ್ಸು ಇಲ್ಲ. ಅದಕ್ಕೆ ಅನೇಕ ಕಾರಣದ ಮುಖ್ಯ ಪರವಿದ್ಯೆ ಅಂದ್ರೆ ಇದೇನೆ. ಇವತ್ತು ತುಂಬಾ ಜನ ವಾದ ನಡೀತಾನೆ ಇರುತ್ತೆ, ಅದು ಎಂಡ್ ಆಗೋದೇ ಇಲ್ಲ, ಹೋಗ್ತಾನೆ ಇರುತ್ತೆ. ಪರವಿದ್ಯೆ ಏಷಃ ಸರ್ವವಿಜಯಿ. ಆದ್ರಿಂದ ಪರವಿದ್ಯೆಯ ಅಂತ ಹೇಳಿದ್ರಿಂದ ಒಂದು ಬ್ರಹ್ಮಸೂತ್ರವನ್ನು ಓದಿ ಜಯಿಸಿಲ್ರಾಗ್ತೀರಿ ಅಂತ ಅರ್ಥ. ಯಾಕೆ? ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ ಬಂದಿದೆ. ಸೂತ್ರಾರ್ಥ ಇಟ್ಕೊಂಡೇ ಎಲ್ಲ ಶಾಸ್ತ್ರ ನಿರ್ಣಯ ಮಾಡಬೇಕಾದ್ರಿಂದ ಬ್ರಹ್ಮಸೂತ್ರ ಓದಿಬಿಟ್ರೆ ಎಲ್ಲ ಕಡೆ ಜಯ ಸಿಗತ್ತೆ. ಬ್ರಾಹ್ಮಣರಿಗಾದ್ರೆ ವಾದದಲ್ಲಿ ಜಯ, ಕ್ಷತ್ರಿಯರಿಗಾದ್ರೆ ಯುದ್ಧದಲ್ಲಿ ಜಯ, ಎರಡೂ ಸಿಗುತ್ತೆ ಅಂತ ಅರ್ಥ. ಇನ್ನೇನು ದೇವರಿಂದನೇ ಸ್ಪೆಷಲ್ ಅವರಿಗೆ. ಆದ್ರಿಂದ ಸರ್ವ ವಿಜಯಿ, ಯಾವಾಗಲೂ ಗೆಲ್ತಾರ. ಯಾವಾಗಲೂ ಗೆಲ್ಲೋದ್ರಿಂದ ವಾಯುದೇವರಿಗೆ ಸರ್ವ ವಿಜಯಿ ಅಂತ ವಿಶೇಷವಾದ ಹೆಸರು. ಸರ್ವ ವಿಜಯಿ ಪರವಿದ್ಯೆಯ ಏಷಃ ಸರ್ವಾನ್ ಅಭಾಗವತ ಶಾಸ್ತ್ರಪಥಾನ್ ವಿಧೂಯ ಮಾರ್ಗಂ ಚಕಾರ ಸತು ವೈಷ್ಣವಮೇವ ಶುಭ್ರಂ ಕ್ರೀಡಾರ್ಥಮೇವ ವಿಜಿಗಾಯ ತಥೋಭಯಾತ್ಮ ಯುದ್ಧೇ ಬಲಂಚ ಕರವಾಕ್ ಪ್ರಭವೇಮಿತಾತ್ಮ. ಸರ್ವಾನ್ ಅಭಾಗವತ ಶಾಸ್ತ್ರಪಥಾನ್ ವಿಧೂಯ ಮಾರ್ಗಂ ಚಕಾರ ಸಹ ತು ವೈಷ್ಣವಮೇವ ಶುಭ್ರಂ ಕ್ರೀಡಾರ್ಥಮೇವ ವಿಜಿಗಾಯ ತಥಾ ಉಭಯಾತ್ಮ ಯುದ್ಧೇ ಬಲಂ ಚ ಕರವಾಕ್ ಪ್ರಭವೇ ಅಮಿತಾತ್ಮ. ಭೀಮಸೇನ ಮಾಡಿದ ಆಳ್ವಿಕೆ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಸರ್ವಾನ್ ಅಭಾಗವತ ಶಾಸ್ತ್ರ ಪಥಾನ್ ವಿಧೂಯ. ಆ ಕಾಲಕ್ಕೆ ಏನಿರಲಿಲ್ಲ, ಉಳಿದ ಯಾವ ಶಾಸ್ತ್ರಕ್ಕೂ ಮಹತ್ವ ಬರಲಿಲ್ಲ. ಎಲ್ಲಿ ನೋಡಿದ್ರು ಕೂಡ ಹರಿದೇವ ಪರಹ ಆ ಸೇವತೆ ಮಾಡಿದ್ದಾರೆ.
ಬದ್ಧ ರೂಪದಿಂದ ಏನ್ ಹೇಳಿದ್ರು ಅದನ್ನ ಭೀಮ ರೂಪದಿಂದ ಪೂರ್ತಿಯಾಗಿ ನಡೆಸಿದಾರ. ಮಾರ್ಗ ಯಾವಾಗ ಆಯ್ತು ವ್ಯಾಸಾವತಾರ ಎಷ್ಟು ದಿವಸ ಆಯ್ತು? 600 ವರ್ಷ ಆಗಿತ್ತಾಗ್ಲೇ. ಬ್ರಹ್ಮಸೂತ್ರ ರಚನೆ ಮಾಡಿ 600 ವರ್ಷ ಆಗೋಗಿತ್ತು. ಆದ್ರಿಂದ ಪರವಿದ್ಯಾದ ಬ್ರಹ್ಮಸೂತ್ರ ಇತ್ತು. ವಿಧೂಯ ಮಾರ್ಗಂ ಎಲ್ಲ ಅಭಾಗವತ ಪಥಾನ್. ಅಭಾಗವತ ಅಂದ್ರೆ ಅವೈಷ್ಣವ. ಅವೈಷ್ಣವ ಮಾರ್ಗಗಳು ಎಲ್ಲ ಶುದ್ಧ ವೈಷ್ಣವರೇ ಇದ್ರಾಗ. ಇವತ್ತೇ ನೋಡಿ ಸ್ವಲ್ಪ ಎಷ್ಟು ಚೇಂಜಸ್ ಆಗಿದೆ. ಸ್ವಲ್ಪ ದಿವಸದಲ್ಲೇನೆ ರಾಮ ಅಂತ ಗುಟ್ಟು ಗುಟ್ಟಾಗಿ ಹೇಳೋ ಕಾಲ ಇತ್ತು. ಈಗ ವಿಪಕ್ಷದವರು ರಾಮನ ಭಕ್ತರು ಅಂತ ಹೇಳೋಕೆ ಶುರು ಮಾಡಿ ಚೇಂಜ್ ಆಗಿದೆ. ಏನು ಸ್ವಲ್ಪ ಚೇಂಜ್ ಆಕ್ಚುಲಿ ಇದು. ಅದು ಆತ 100%. ನಮಗೇನು ಅನುಕೂಲ ಅಂದ್ರೆ ಈ ಕಾಲದೊಳಗೆ ಇಂಥ ಸ್ಥಿತಿಯೊಳಗೆ ರಾಮನ ಬಗ್ಗೆ ಇವ್ರು ಯಾರಿಗೂ ಸರಿಯಾಗಿ ಗೊತ್ತೇ ಇಲ್ಲ. ಆ ಲೆಕ್ಕದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಏನಂತಾರೆ ಅವರು ರಾಮ ರಾಮ ಅಲ್ಲ ಶುರು ಮಾಡಿದ್ದಾರೆ ಅಂದ್ರೆ ಅವತ್ತೇನಿತ್ತಾಗ ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾ ಕೃಷ್ಣ 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 ಇತಿ ಅಂತ ಒಂದು ವಿಶಿಷ್ಟವಾದಂತಹ ರೀತಿ ನಡೆದು ಹೋಗಿತ್ತ. ವಿಧೂಯ ಅಂದ್ರೆ ತೆಗೆದುಹಾಕಿಬಿಟ್ಟು ಮಾರ್ಗಂ ಚಕಾರ. ಯಾವುದು? ವೈಷ್ಣವಮೇವ ಮಾರ್ಗಂ ಚಕಾರ. ಅದಕ್ಕೆ ಏನಾಹಮಿಹಂ ದುರ್ಮಾರ್ಗ ತುಧೃತ್ಯಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣ ಪ್ರಜ್ಞಂ ನಮಾಮಿತ. ವೈಷ್ಣವ ಮಾರ್ಗ ಎಲ್ಲರೂ ವೈಷ್ಣವರೇ ಆಗ. ಹೊರಗೆ ಯಾಗ ಇರಲಿ, ಒಳಗೆ ಜೀವತ್ರೈವಿದ್ಯ ಇದ್ದೇ ಇರುತ್ತೆ. ಹೆಚ್ಚಾಗಿ ಆಗ ಸಾತ್ವಿಕರೇ ಬಂದರು. ಇವರು ಆಳ್ತಿರೋದ್ರೆ ಸಾತ್ವಿಕರೇ ಬಂದರು. ಮತ್ತೆ ಉಳಿದವರು ಕೂಡ ಏನ್ ಮಾಡ್ಬೇಕಾಗಿತ್ತಾಗ ಬೇರೆ ಚಾನ್ಸೇ ಇರಲಿಲ್ಲ. ವೈಷ್ಣವ ಮಾರ್ಗವನ್ನು ಅನುಸರಿಸ್ಬೇಕಾಗಿ ಮಠಗಳಿಗೆ ಹೋದಾಗ ಷಟ್ ಬಿಚ್ಚೆ ಊಟ ಮಾಡ್ಬೇಕಲ್ಲ, ಹಾಗೆ ಇಷ್ಟ ಇರ್ಲಿ ಬಿಡ್ಲಿ ಊಟನೇ ಬಿಸಾಗತ್ತೆ ಅಂತಾರಲ್ಲ ಆ ತರ. ಅಲ್ಲಿ ಮಡಿ ಅಂದ್ರೆ ಮಡಿನೇ. ಇವತ್ತು ಕಡಿಮೆ ಆಗ್ತಿದೆ, ಬಟ್ ಹಿಂದೆಲ್ಲ ಬಹಳ ವಿಶೇಷ ಇರ್ತಿತ್ತು. ವೈಷ್ಣವಮೇವ ಶುಭ್ರಂ ಕ್ರೀಡಾರ್ಥಮೇವ ವಿಜಿಗಾಯ ತಥಾ ಉಭಯಾತ್ಮ ಯುದ್ಧೇ ಬಲಂಚ ಕರವಾಕ್ ಪ್ರಭವೇ ಮಿತಾತ್ಮ. ಕ್ರೀಡಾರ್ಥಮೇವ ವಿಜಿಗಾಯ ತಥಾ ಉಭಯಾತ್ಮ ಯುದ್ಧೆ. ಉಭಯ ವಿದ್ಯೆಗಳು ಅಂದರೇನು? ಯುದ್ಧಗಳು, ವಾಗ್ಯುದ್ಧ ಮತ್ತು ಬಾಹುಯುದ್ಧ ಎರಡರಲ್ಲೂ ಕೂಡ ಬಲಂಚ ಜಿಗಾಯ ಬಲರಾಮನನ್ನು ಸೋಲಿಸ್ತಾ ಇದ್ರು. ಬಲರಾಮನನ್ನು ಕೂಡ ವಾಗ್ವಾದದಲ್ಲಿ ಸೋಲಿಸ್ಬಿಡ್ತಾ ಇದ್ರು. ಇದರಲ್ಲಿ ಯುದ್ಧ ಮಾಡ್ತಾ ಮಾಡ್ತಾನು ಕೂಡ ಸೋಲಿಸ್ತಾ ಇದ್ರು ಗದಾಯುದ್ಧನ. ಯಾವಾಗ ಶುಕ್ಲಕೇಶ ಆವೇಶ ಇರ್ತಿತ್ತಾಗ ತಾವು ಸೋಲ್ತಿದ್ರು, ಆವೇಶ ಇಲ್ದಾಗ ಗೆಲ್ತಿದ್ರು. ಈ ರೀತಿ ಅಂದ್ರೆ ಎಷ್ಟು ಜ್ಞಾನ ಇದೆ ಆ ಟೈಮದೊಳಗೆ ನಮಗೆ ಗೊತ್ತಾಗುತ್ತೆ. ಕಾಫಿಗೆ ಹಾಲು ಹಾಕಿದಾರಲ್ಲ ಅಷ್ಟು ಗೊತ್ತಾಗುತ್ತೆ ನಮಗೆ ಅಷ್ಟೇ. ಅದು ಆವೇಶ ಇದೆಯೋ ಗೊತ್ತಾಗ್ತಿದ್ದಾರೆ. ಆವೇಶ ಇದೆಯೋ ಇಲ್ವೋ? ಇವತ್ತು ನಾಲಿಗೆ ಸರಿ ಇಲ್ಲ ಅವನಿಗೆ, ಇವತ್ತು ಬೆಲ್ಲ ಹಾಕಿದ್ದಾರೆ ಇಲ್ಲೋ ಗೊತ್ತಾಗೋದಿಲ್ಲ ಅವನಿಗೆ. ಸರಿ ಇದ್ರೆ ಗೊತ್ತಾಗುತ್ತೆ. ವಾಸನೆ ಮೂಗು ಸರಿ ಇದ್ರೆ ಗೊತ್ತಾಗುತ್ತೆ. ಇವರಿಗೆ ಶುದ್ಧ ಸ್ವರೂಪ ಜ್ಞಾನವಾದ್ದರಿಂದ, ನಿತ್ಯಾಭಿವ್ಯಕ್ತವಾದ ಸ್ವರೂಪ ಜ್ಞಾನವಾದ್ದರಿಂದ ಅವ್ರಿಗೇನು ಗೊತ್ತಿತ್ತು? ಯಾವಾಗ ಆವೇಶ ಇರುತ್ತೆ, ಯಾವಾಗ ಆವೇಶ ಇಲ್ಲ ಗೊತ್ತಾಗ್ತಿತ್ತು. ಸನ್ನಿಧಾನ ಇರೋದು, ಸನ್ನಿಧಾನ ಇಲ್ಲದೆ ಇರೋದು. ಆ ದೃಷ್ಟಿಯಲ್ಲಿ ಅವರು ಸನ್ನಿಧಾನ ಇಲ್ಲದೆ ಇದ್ದ ಕಾಲಕ್ಕೆ, ಶುಕ್ಲಕೇಶ ರೂಪದ ಸನ್ನಿಧಾನ ಇಲ್ಲದೆ ಇದ್ದ ಕಾಲಕ್ಕೆ ಏನ್ ಮಾಡ್ತಾ ಇದ್ರು? ಬಲರಾಮನನ್ನು ಸೋಲಿಸ್ತಾ ಇದ್ರು. ಕರಪ್ರಭವ ವಾಕ್ಪ್ರಭವ. ಕರಪ್ರಭವ ಅಂದ್ರೆ ಬಾಹುಯುದ್ಧ, ವಾಕ್ಪ್ರಭವ ಅದಕ್ಕೆ ಉಭಯಾತ್ಮ ಯುದ್ಧೆ. ಉಭಯರು ಆತ್ಮ ಅಂದ್ರೆ ರೂಪ. ಎರಡು ವಿಧದ ಯುದ್ಧಗಳಲ್ಲೂ ಕೂಡ ಅಮಿತಾತ್ಮ, ಅಮಿತಃ ಆತ್ಮ ಯಶಸ ಅಂದ್ರೆ ಪೂರ್ಣ ಪ್ರಜ್ಞರಾದಂಥ ಭೀಮಸೇನ ದೇವರು ಬಲರಾಮ ದೇವರನ್ನು ಸೋಲಿಸಿದ್ರು. ಇದಾಯ್ತು. ಒಂದು ಕಡೆಗೆ ಶುದ್ಧ ವೈಷ್ಣವ ಸಿದ್ಧಾಂತ ಎಲ್ಲರಲ್ಲೂ ತುಂಬಿ ಹೋಗಿದ್ದಾಗ. ಇಲ್ಲೂ ಕೂಡ ಉತ್ತರ ಭಾರತಕ್ಕೆ ಹೋದ್ರೆ ಹೆಚ್ಚಿನ ಕೃಷ್ಣ ಕೃಷ್ಣ ಅಂತಾನೆ ಇರ್ತಾರೆ. ಇದು ಇವನ್ ಕೃಷ್ಣಾರಾಮ ಅಂದ್ರೆ ಪಂಚಪ್ರಾಣ ಜನಗಳಿಗೆ. ಭಾಗವತ ಅಂದ್ರೆ ಭಾರಿ ಭಕ್ತಿ. ಇಲ್ಲಿ ಭಾಗವತ ಅಂದ್ರೆ ಕೇಳೇ ಇರೋದಿಲ್ಲ, ವಿದ್ವಾಂಸರಿಗೆ ಓದೋದೇ ಇಲ್ಲ ಸಾಮಾನ್ಯ. ಇಲ್ಲಿ ಎಕ್ಸೆಪ್ಷನ್ ಬಿಟ್ಟುಬಿಟ್ರೆ ಅದೇನು ಮಹಾಪುರಾಣ ಗ್ರಂಥ ಅಂತ ಬಿಟ್ಬಿಡ್ತಾರೆ. ಅಲ್ಲಿ ಹಾಗಲ್ಲ. ಭಾಗವತ ಅಂದ್ರೆ ಜನರಿಗೆ ಅಷ್ಟು ಗೌರವ ಕೊಡ್ತಾರೆ, ತಲೆ ಮೇಲೆ ಇಟ್ಕೊಂಡೇ ಓಡಾಡೋದು. ಅಷ್ಟರ ಮಟ್ಟಿಗೆ ಭಕ್ತಿ ಅವರಿಗೆ. ಅಂದ್ರೆ ಎಷ್ಟರ ಮಟ್ಟಿಗೆ ಉಳ್ಕೊಂಡಿದೆ ಅವ್ರ ಇಂಪ್ಯಾಕ್ಟ್ ಅಂತ ಕೇಳಿದ್ರೆ ಈಗ ವಿಶೇಷ ಆಗಿ ನಡೆದೇ ಇತ್ತು. ಅಷ್ಟೆಲ್ಲ ಮಾಡಿದ್ರು. ಯಾಕೆ ಹೇಳಿದೆ ಅಂದ್ರೆ ಆಗಿತ್ತಾ ಒಪ್ಪಬಹುದಾ ಅಂತ ಕೇಳೋದಕ್ಕೆ ಉತ್ತರ ಅದು. ಆ ಇಲ್ಲ, ತಾವೇ ಸೋತ್ ಬಿಡ್ತಿದ್ರು. ದೇವ್ರಿಗೆ ಸೋಲೋದಕ್ಕೆ ಇನ್ಯಾವ್ದಕ್ಕೆ ಸೋಲೋದು? ದೇವ್ರ ಜಿತಂತೆ ಪುಂಡರೀಕ ಅಂತ. ದೇವ್ರಿಗೆ ಸೋಲೋದ್ರೆ ಅದು ದೊಡ್ಡ ಗುಣ ಇನ್ನೊಂದಿಲ್ಲ. ಬಾಳೆ ಮಾಡ್ತಿದ್ರು. ಇಲ್ದ ಒಂದ್ ಕಾಲಕ್ಕೆ ಅವ್ರು ಹೊಡ್ಸ್ಕೊತಿದ್ರು ಅವ್ರ ಕೈಲಿ. ಯಾಕಂದ್ರೆ ದೇವ್ರು ಹೊಡೆದ್ರೆ ಗೊತ್ತಲ್ಲ, ತಾಯಿ ಹೊಡೆದಾಗೆ ಏನು ಲೆಕ್ಕ ಇಲ್ಲ. ತಂದೆ ತಾಯಿ ಹೊಡೆದ್ರೆ ಎಷ್ಟು ಜೋರ ಹೊಡೆದ್ರೆ ಹೇಗಿರುತ್ತದ? ಬಹಳ ಹಿತವಾಗಿರುತ್ತೆ ಹೊರತು ನೋವಾಗಿರುತ್ತೆ ಹೊಡೆಯೋದೇ ಇಲ್ಲ. ಇವರಿದ್ದಾಗ ಅವ್ರಿಲ್ದ ಹೋದಾಗ ಜೋರಾಗಿ ಹೊಡಿತಿದ್ರು. ಅವ್ರು ಬಿತ್ತಲ್ಲಿ ಹೇಳ್ಕೊಂಡಾಗ ನಾನೇ ಹೊಡ್ಸ್ಕೊಂಡಾಗ ಹೊಡ್ಕೊತಿದ್ರು. ಅಮಿತಾತ್ಮ. ಇಷ್ಟು ಇದು ಭಾಗ ನಡೆಯುತ್ತೆ. ನಿತ್ಯತ್ ಪ್ರಭೂತ ಶುಭ ಪ್ರತಿಭೋ ವಿಷ್ಣೋ ಶ್ರುತ್ವಾ ಪರಾಂ ಪುನರಪಿ ಪ್ರತಿಭಾ ಮಮಾಪ ಓ ನಾಮ ವಿಷ್ಣುನುಪಜೀವಕ ಆಸಾ ಯಸ್ಯ ನಿತ್ಯಾಶ್ರಯಾದಭಿಹಿತಾಪಿ ರಮಾ ಸದಾ ಶ್ರೀ. ಒಂದು ಕ್ಲಾರಿಫಿಕೇಶನ್ ಕೊಡ್ತಾನೆ. ಹಾಗಿದ್ರೆ ವೇದವ್ಯಾಸ ರೂಪದಿಂದ ಓದಿದ್ರು, ಕೃಷ್ಣ ರೂಪದಿಂದ ಓದಿದ್ರು ಅಂತ ಹೇಳ್ತೀರಿ,
ಮೊದಲು ಜ್ಞಾನ ಅಷ್ಟಿದ್ದಿಲ್ವಾ, ಜಾಸ್ತಿ ಆಯ್ತಾ ಅಂತ ಪ್ರಶ್ನೆ. ಆ ರೀತಿ ಓದಿದ್ರಿಂದ ಉಪಯೋಗ ಆಯ್ತೋ ಇಲ್ಲೋ? ಉಪಯೋಗ ಆಯ್ತು ಅಂದ್ರೆ ಮೊದಲು ಜ್ಞಾನ ಪೂರ್ಣ ಇದ್ದಿಲ್ಲ ಅಂತ ಆಯ್ತು. ಉಪಯೋಗ ಆಗ್ಲಿಲ್ಲ ಅಂದ್ರೆ ವೇಸ್ಟ್. ಯಾಕೆ ಓದ್ಬೇಕಾಗಿದೆ ಪ್ರಶ್ನೆ ಬಂದಾಗ ಅದು ಹೇಳ್ತಾರೆ. ಕ್ಲಾರಿಫೈ ತುಂಬಾ ಇಂಪಾರ್ಟೆಂಟ್ ಇದು. ಯಾಕೆ ನಿತ್ಯ ಪ್ರಭೂತ ಸುಶುಭ ಪ್ರತಿಭಾ ಅಪಿ, ನಿತ್ಯ ಪ್ರಭೂತ ಸುಶುಭ ಪ್ರತಿಭಾ ಅಪಿ ವಿಷ್ಣೋ ಶ್ರುತ್ವಾ ಪರಾಂ ಪುನಃ ಅಪಿ ಪ್ರತಿಭಾಮವಾಪ. ನಿತ್ಯ ಪ್ರಭೂತ, ಪ್ರಭೂತ ಅಂದ್ರೆ ಪೂರ್ಣ, ನಿತ್ಯದಲ್ಲೂ ಪೂರ್ಣವಾದ ಶುಶುಭ ಪ್ರತಿಭಾ ಅಪಿ, ಅತ್ಯಂತ ಮಂಗಳಕರವಾದ ಪ್ರತಿಭೆ ಇದ್ರೂ ಕೂಡ ವಿಷ್ಣೋ ಶ್ರುತ್ವ, ವಿಷ್ಣುವಿನ ಎರಡು ರೂಪಗಳಿಂದ ಕೇಳಿದಾಗ ಪರಾಂ ಪ್ರೀತಿಂ ಪ್ರತಿಭಾಮವಾಪ, ಎಂದು ಪ್ರತಿಭಾ ವಿಶೇಷ ಅವರಿಗೆ ಬಂತು. ಪ್ರತಿಭಾ ವಿಶೇಷ ಅವರಿಗೆ ಬಂತು. ಕೋನಾಮ ಆಗು ಅಲ್ರಿ, ಪೂರ್ಣ ಪ್ರಜ್ಞೆ ಅಂತೀರಿ, ಮತ್ತೆ ಉಪಯೋಗ ಆಯ್ತಲ್ಲ ಅಂತಾರೆ. ಹೌದು, ಅವ್ರು ಪೂರ್ಣ ಪ್ರಜ್ಞರು ಅಂತ ಕೇಳಿದ್ರೆ ದೇವರನ್ನು ಬಿಟ್ಟು ಅಂತ ಅರ್ಥ ಅಲ್ಲ, ದೇವರ ಅನುಗ್ರಹ ಬೇಕೇ ಬೇಕು. ಆ ದೃಷ್ಟಿಯಲ್ಲಿ ಕೋನಾಮ ವಿಷ್ಣು ಅನುಪಜೀವಕ ಆಸ, ವಿಷ್ಣುವನ್ನ ಉಪಜೀವಿಸಿದ್ದೇನೆ ಯಾರ ತಾನೇ ಇರಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಇದು ಆಚಾರ್ಯ ಎಲ್ಲೂ ಕೂಡ ಸಿದ್ಧಾಂತದಲ್ಲಿ ಏನಾಗೋದಿಲ್ಲ. ಎಷ್ಟೋ ಜನ ಸಣ್ಣ ಪುಟ್ಟ ಕೆಲಸ ಮಾಡಿನೇ ಭಗವಾನ್, ಸಣ್ಣ ಪುಟ್ಟ ಪೋಸ್ಟ್ ಒಪ್ಪೋದೇ ಇಲ್ಲ ಅವರು, ಭಗವಾನೇ ಆಗ್ಬೇಕು ಅವರು. ಫ್ರಾಡ್ಗಳು ಹೇಗೆ ಎ ಕ್ಲಾಸ್ ಫ್ರಾಡ್ ಇರ್ತಾರೆ, ಭಗವಾನ್ ಕರ್ಕೊಂಡ್ಬಿಡ್ತಾರೆ, ಬೇರೆ ದೇವತೆ ಕರ್ಕೊಂಬೋದಿಲ್ಲ. ನಮ್ಮಲ್ಲಿ ವೈಷ್ಣವರಲ್ಲಿ ನೀರು ಪದ್ಧತಿ ಇದೆ, ಅಂಶಾವತಾರಗಳ ಪದ್ಧತಿ ಬಂದ್ಬಿಟ್ಟಿದೆ. ಸುಳ್ಳು ಹೇಳ್ಕೊತಿರ್ತಾರೆ ಅಂತ ಅವತಾರ ಇತ್ತ ಅವತಾರ ಅಂತೇಳಿ. ಅಂದ್ರೆ ಅವ್ರು ದೇವತೆಗಳು ಹೊತ್ತು ಪುಣ್ಯ ನಾನೇ ದೇವರು ಅಂತ ಹೇಳ್ಕೊಂಡಿಲ್ಲ ಅವ್ರು ಯಾರು ಇನ್ನೂ ಕೂಡ. ಅವತಾರ ಹೇಳ್ಬೇಕಾದ್ರೆ ನಾವೇ ದೇವರು ಅಂತ ಹೇಳ್ಕೊಂಡಿಲ್ಲ ಅವ್ರು. ಆಗಲ್ಲ, ಏಕದಮ್ ಭಗವಾನೇ ಅವರೆಲ್ಲ ಕೂಡ. ಎಷ್ಟು ಭಗವಾನ್ ಇದ್ದಾರೆ ಲೆಕ್ಕನೇ ಇಲ್ಲ. ಆ ಲೆಕ್ಕ ತಗೊಂಡ್ಬಿಟ್ರಿ ಈಗ ಬೀದಿ ತುಂಬಾ ಭಗವಾನ್ಗಳೇ ಇದ್ದಾರೆ. ಆದ್ರೆ ಆಚಾರ್ಯ ಎಲ್ಲೂ ಕೂಡ ಏನ್ ಮಾಡೋದಿಲ್ಲ, ಒಂದು ಚೂರು ಬಿಡೋದಿಲ್ಲ. ಅದಕ್ಕೆ ಶುದ್ಧೇ ಭಾಗವತೆ. ಅರ್ಜುನ್ ಕೂಡ ಏನ್ ಕಥಾ ಇದ್ದ ಒಂದೊಂದ್ಸಲ, ನಾನೇ ಸ್ವಲ್ಪ ಕೃಷ್ಣಗಿಂತ ವಾಸಿ ಅಂತ ಕಾಣಿಸುತ್ತೆ ಅನ್ನೋಷ್ಟು ಮಟ್ಟಿಗೆ ಅಹಂಕಾರ ಬರ್ತಿತ್ತು. ಕೃಷ್ಣ ಅಲ್ಲ, ನಾನೇ ಸ್ವಲ್ಪ ವಾಸಿ. ಆದ್ರೆ ಎಂದೆಂದೂ ಆ ರೀತಿಯ ಜ್ಞಾನ ಬರೋದಿಲ್ಲ. ಸ್ವಲ್ಪ ಯೋಚನೆ ಮಾಡಬೇಕಿದೆ. ಆ ಹಿನ್ನೆಲೆಯಲ್ಲಿ ಬಹಳ ಮುಖ್ಯ ಇದೆ. ಹೌದು, ನಮ್ಗೆ ಗೊತ್ತಿತ್ತು, ಸುಮ್ಮನೆ ತಿಳ್ಕೊಂಡು ಹೇಳ್ಬಿಡ್ಬೋದಾಗಿತ್ತು ಆಚಾರ್ಯ. ಸುಮ್ಮನೆ ಕೂತಿದ್ದೆ, ದೊಡ್ಡವ್ರು ಹೇಳದೆ ಯಾಕೆ ಮಾಡ್ಬೇಕು ಅಂತೇಳಿ. ಇಲ್ಲ, ವಿಶೇಷ ಬಂದೇ ಬಂತು. ಪ್ರತಿಭಾ ವಿಶೇಷ ಅಂತ ಕರೀತೀವಿ. ಎಂಥದ್ದದು? ಇದೇ ಮಾತಿಟ್ಕೊಂಡೆ ಮಧ್ವದಲ್ಲಿ ಹೇಳ್ಬೇಕಾದ್ರೆ ವಿಶೇಷ ಶೇಷ ಸೇನ ಪುನರ್ಧಿಯ. ಆಚಾರ್ಯ ಕೂಡ ವೇದವ್ಯಾಸ ಶಾಸ್ತ್ರ ಓದ್ತಾರೆ, ಎಲ್ಲಾ ಶಾಸ್ತ್ರ ಓದ್ಬಿಡ್ತಾರೆ. ಹಾಗೆ ಅದು ಓದಿದ್ದಲ್ವೋ? ಓದಿದ್ರು. ಮತ್ತೆ ಓದಿದ್ರು ಎಷ್ಟಾಯ್ತೋ ಇಲ್ಲ. ಇದು ವಿಶೇಷ. ಇದು ಅರ್ಥ ಆಯ್ತಾ? ಈಗ ವಿಶೇಷವನ್ನು ಹಾಕಿದ್ದು. ಹಾಲು ಫಸ್ಟ್ ಕ್ಲಾಸ್ ಆಗಿದೆ, ಏನಿಲ್ಲ. ಸ್ವಲ್ಪ ಏಲಕ್ಕಿ ಹಾಕಿದ, ಸ್ವಲ್ಪ ರುಚಿ ಜಾಸ್ತಿ ಆಯ್ತು. ಕೇಸರಿ ಹಾಕಿದ, ಮತ್ತೊಂದು ಚೂರು ಆಯ್ತು, ವಿಶೇಷ ಬರ್ತದೆ. ದ್ರಾಕ್ಷಿ ಆಯ್ತಾ, ಗೋಡಂಬಿ ಬೆಳೀತಾ ಬೆಳೀತಾ ಹೋಯ್ತದು, ಇದು ಸ್ವಲ್ಪ ಜಾಸ್ತಿ ಆಗಿದೆ, ಮತ್ತೆ ಜಾಸ್ತಿ ಆಯ್ತು. ಒಂದು ರೀತಿ ವಿಶೇಷವನ್ನು ಏನಾಗುತ್ತೆ ಅದು ಹೊಂದೇ ಹೊಂದುತ್ತೆ. ಇದು ಎಂಥದ್ದು ಹೇಳ್ತಾರೆ ಆಚಾರ್ಯ ಹೇಳ್ಬೇಕಾದ್ರೆ, ಮಹಾಲಕ್ಷ್ಮಿ ಜ್ಞಾನನೂ ಪರಿಪೂರ್ಣ. ಇಡೀ ಜಗತ್ತನ್ನ ಕರತಲ ಮೂಲಕ ನೋಡ್ತಾನೆ, ಪರಮಾತ್ಮನ ನೋಡ್ತಾನೆ. ಇಷ್ಟಾರು ವಿಶೇಷ ಇದೆ ಅಂತ ಹೇಳ್ತಾರೆ. ದೇವ್ರು ನೋಡೋದಕ್ಕೆ ಅವರು ಏನಿದೆ, ಒಂದು ಸೂಕ್ಷ್ಮ ವ್ಯತ್ಯಾಸ ನಮಗೆ ಗೊತ್ತಾಗೋದಿಲ್ಲ. ಎಂತ ವ್ಯತ್ಯಾಸ ಅದು? ವ್ಯತ್ಯಾಸ ಇಲ್ಲ ಅಂದ್ರೆ ಅವರಿಗೆ ಜ್ಞಾನ ಸಾಮ್ಯ ಬರುತ್ತೆ. ಜ್ಞಾನ ಸಾಮ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಉಳಿದವರಿಂದ ಜಾಸ್ತಿ ಎಂಬುದು ಪ್ರೂವ್ ಆಗಿದೆ. ಅದಕ್ಕೇನೆ ಒಂದು ವಿಶೇಷ ಇದೆ. ಇದು ಒಪ್ಪದೆ ಹೋದ್ರೆ ಎಷ್ಟು ಇಂಪಾರ್ಟೆಂಟ್ ಬರೋದು. ಆಚಾರ್ಯ ಸಿದ್ಧಾಂತದಲ್ಲಿ ಬೇರೆಯವರಿಗೆ ಸಮಸ್ಯೆಗಳು, ಮೂಲ ಸಮಸ್ಯೆ ಇದೆ, ಅದೇ ಅದೇ ಉತ್ತರ ಕೊಡ್ತಾರೆ, ಆಯ್ತು. ನಮ್ಮಲ್ಲಿ ಹಾಗಲ್ಲ. ಪ್ರತಿಯೊಂದು ಹೇಳಿದ್ದನ್ನೆಲ್ಲ ಹಾಗೆ ಸ್ಫುಟ ಮಾಡ್ತಾ ಹೋಗ್ಬೇಕಂತ. ವಿಶೇಷ ಒಪ್ಪಬೇಕು, ಕಲ್ತರು ಅಂತ ಒಪ್ಪಬೇಕು, ಸಾಧಿಸ್ಬೇಕು. ನಮ್ ಬೇರೆಯವ್ರಿಗೆ ಸಾಧ್ಯ ಇಲ್ಲ. ವಿಶೇಷ ಒಪ್ಕೊಂಡಿದ್ದೇವೆ ನಾವು ಅದರಿಂದ ಸಾಧ್ಯ, ಬೇರೆಯವ್ರಿಗೆ ಸಾಧ್ಯ ಇಲ್ಲ. ಪ್ರತಿಭಾಮವಾಪ ಅಧಿಕಾರ ಬರಿಬೇಕಾದ್ರೆ ಬರೀತಾರೆ, ಪ್ರಮಾಣಕ್ಕೆ ಆಚಾರ್ಯ ಬರೆದಿದ್ದಾರೆ. ಇಬ್ಬರಿಗೂ ಕೂಡ ಲಕ್ಷ್ಮೀನಾರಾಯಣ ಪೂರ್ಣಜ್ಞಾನ ಇದ್ರು ಕೂಡ ಸ್ಪಷ್ಟತ್ವೇ ವಿಶೇಷ ಅಂತ ಬರೀತಾರೆ. ಸ್ಪಷ್ಟತ್ವದಲ್ಲಿ ವಿಶೇಷ ಇದೆ. ಇಲ್ಲೂ ಕೂಡ ವಿಶೇಷವಾದ ಸ್ಪಷ್ಟತೆ ಬಂತು. ಇದರಿಂದ ನಮಗೇನಾಯ್ತಾಗ, ಪ್ರತಿ ಸತ್ಯ ನಾವು ದೇವರ ಗ್ರಂಥಗಳು ಓದ್ದಾಗಲೂ ಕೂಡ ಒಂದು ಅನುಭವ ಬರುತ್ತೆ. ಏನೋ ಹೊಸ ಅರ್ಥ ಆಗೇ ಆಗುತ್ತೆ ಒಂಚೂರು. ಎಷ್ಟು ಸರ್ತಿ ಪಾರಾಯಣ ಮಾಡಿರಿ, ಅದೇ ವಾಯುಸ್ತುತಿ, ಅದೇ ರಾಘವೇಂದ್ರ, ಏನೇ ಹೇಳ್ತೀರಿ ನೀವೀಗ, ಏನೋ ಒಂದು ಮೊದಲಿಗಿಂತ ಜಾಸ್ತಿ ಆಗುತ್ತೆ. ಗಮನ ಕೊಟ್ಟಿದ್ರೆ ಹಾಗೆ ಇರುತ್ತೆ, ವ್ಯತ್ಯಾಸ ಇಲ್ಲ. ಗಮನ ಕೊಟ್ಟು ನೋಡ್ತಾ ಇದ್ರೆ ಈ ವಿಷಯ ಮೊದಲು ಗೊತ್ತಾಗಿದ್ದಿಲ್ಲ ಅನ್ಸುತ್ತ. ಅದೇನರ್ಥ ಅಂದ್ರೆ ಪುನಃ ಪಾರಾಯಣ ಆವೃತ್ತಿ ಅಸಕೃತ ಉಪದೇಶ ಅಂತ ಅದಕ್ಕೆ ಹೇಳ್ತಾರೆ. ಅಂದ್ರೆ ಮತ್ತೆ ಮತ್ತೆ ಮಾಡಿದ ಓದಷ್ಟು ಕೂಡ ಏನಾಗುತ್ತದ, ಪೂರ್ತಿ ವಿಶೇಷ ಸ್ಪಷ್ಟತೆ ಬರುತ್ತದೆ. ಈ ದೃಷ್ಟಿಯಿಂದ ಭಾರಿ ಭಾರಿ ವಿಶೇಷ. ಎಂದೂ ಕೂಡ ವೇಸ್ಟ್ ಅಲ್ಲ. ಶ್ರವಣಾದಿಗಳು ವೇಸ್ಟ್ ಆಗೋದೇ ಇಲ್ಲ. ಕೆಲವು ಕೆಲಸ ವೇಸ್ಟ್ ಆಗ್ಬೋದು, ಶ್ರವಣಾದಿಗಳು ಮಾತ್ರ ಏನಾಗುತ್ತೆ, ಶ್ರವಣ ಮನಕ್ಕೆ ಆನಂದ ಬೀವುದು. ಅದಂತೂ ಕಾಮನ್ ಫ್ಯಾಕ್ಟರ್. ಭವಜನಿತ ದುಃಖಗಳ ಕಡೆಯುವುದು, ವಿವಿಧ ಭೋಗಗಳಿಹ ಪರಂಗಳ ಲಿತ್ತು ಸಲಹು. ಇದ್ರ ಬಗ್ಗೆ ವಿನಾಯಿತಿನೇ ಇಲ್ಲ. ಅದಕ್ಕಾಗಿ ಭೀಮಸೇನ ದೇವರೇ ಮತ್ತೆ ಮತ್ತೆ ಕೇಳಿದ್ರು ಅಂದ್ರೆ ನಮಗಿಂತ ದೊಡ್ಡವರಿಂದ ಏನ್ ಮಾಡ್ಬೇಕು, ನಾವು ಯಾವಾಗಲೂ ಕೂಡ ನಮ್ಮಲ್ಲಿ ಹಾಗಲ್ಲ, ಕೇಳಬಾರದು ಅಂತಾನೆ ತೀರ್ಮಾನ. ನಾವು ಕೇಳ್ಬಿಟ್ರೆ ಉಳಿದವ್ರು ಏನ್ ತಿಳ್ಕೊಂಡ್ಬಿಡ್ತಾರೆ, ನಮ್ಮನ್ನ ಇವ್ರು ಶಿಷ್ಯರಾದ್ರು ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಇವ್ರು ಗೊತ್ತಿದ್ದಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ.
ಅದು ಅಪಕೀರ್ತಿ ಬರುತ್ತೆ ನಮಗೆ. ಯಾಕೆ ಒಳ್ಳೆ ಕೀರ್ತಿ ಅದು. ಸ್ವಲ್ಪ ಹಿಂದೆ ಆಗಿರಲಿಲ್ಲ. ಇವತ್ತು ಬಹಳ ವೃದ್ಧರಾದವರೆಲ್ಲ ಏನ್ ಮಾಡ್ತಾರೆ, ಆಗ್ತಾರೆ ಎಲ್ಲೋ ಒಂದ್ ಕಡೆ ಹೋದಾಗ ಕಣ್ಣೇ ಕಾಣಿಸೋದಿಲ್ಲ, ಅಷ್ಟು ವಯಸ್ಸಾಗಿದೆ, 85-90 ಇದ್ದಾರೆ, ಒಳ್ಳೆ ಇದ್ರು, ಒಳ್ಳೆ ಪಂಡಿತರು. ಅಂಥದ್ದು ಕುತ್ಕೊಂಡು ಕಿವಿನೂ ಸರಿಯಾಗಿ ಕೇಳಿಸೋದಿಲ್ಲ ಪಾಪ. ಅದ ಕುತ್ಕೊಂಡು ಇಲ್ಲ ಏನೋ ಹಾಗಾಗಿ ಕಿವಿ ಬಿಡುತ್ತೆ, ಅಷ್ಟಾರು ಕಿವಿ ಬೀಳ್ತಿ, ನಾವು ಓದಕ್ಕೆ ಬರೋದಿಲ್ಲ, ನಮ್ಗೆ ಆಗೋದಿಲ್ಲ. ಅದು ಎಷ್ಟು ಇದಾಗಿರ್ತಾರೆ ಅಂದ್ರೆ ಬಹಳ ಆಶ್ಚರ್ಯ. ಇವತ್ತೇನು ಪಾಠಕ್ಕೆ ಇನ್ನೊಂದು ಕಡೆ ಹೋಗೋದಿಲ್ಲ, ಬಾಯಿ ಬಂದು ಬೈಕೋತ ಓಡಾಡ್ತಿರ್ತಾರೆ ಅಷ್ಟೇ. ಅದು ಎಲ್ಲರೂ ಅಲ್ಲ, ಬಟ್ ಒಂಥರ ಒಂದು ಟ್ರೆಂಡ್ ಡೆವಲಪ್ ಆಗಿದೆ. ಇಲ್ಲಿ ಹಾಗಿಲ್ಲ, ತೋರಿಸ್ತಾರೆ ಸ್ವತಃ. ಎಷ್ಟೇ ಇದ್ರು ಕೂಡ ಸೋತ್ತಮರು. ಹುಡುಗ ಹೇಳಿದ್ರು ಕೇಳಿ ಅಂತ ಹೇಳ್ತಾರೆ, ಫ್ರೀ ಇದ್ದೀರಿ. ಚಿಕ್ಕವ್ರು ಹೇಳಿದ್ರು ಕೇಳಿ, ವೇಸ್ಟ್ ಆಗೋದಿಲ್ಲ. ದೊಡ್ಡವರಿದ್ರಂತವ್ರು ಏನ್ ಮಾಡ್ಬೇಕದನ್ನ ಕೇಳಲೇಬೇಕು. ನಿತ್ಯ ಪ್ರಭೂತ. ಯಾವುದೋ ಕಾರಣದಿಂದ ಆಗದೆ ಹೋದ್ರ ವಿಚಾರ ಬೇರೆ, ಅದು ಉಪಯೋಗ ಆಗಲ್ಲ, ನಾನೇನ್ ಮಹಾ ಕೇಳೋದು ಭಾವನೆ ಇರಬಾರ್ದು. ಅನಾರೋಗ್ಯ ಏನೋ ಇದೆ, ಹೋಗ್ಲಕ್ ಆಗೋದಿಲ್ಲ, ಅದು ಬೇರೆ. ಅವಂತ ಫೀಲ್ ಮಾಡ್ತಾನೆ, ಹೋಗ್ಬೇಕಾಗಿತ್ತು ಹೋಗ್ಲಕ್ ಆಗ್ತಾ ಇಲ್ಲ ಅದಕ್ಕೆ ಅನ್ಕೋತಾನೆ ಹೊರತು ಏನು ಅನ್ಕೊಳೋದಿಲ್ಲ, ನಂದೇನು ಮಹಾ ಉಪಯೋಗ ಆತ ಅನ್ಕೊಂಬೋದಿಲ್ಲ. ಆದ್ರೆ ಅನುಕೂಲ ಇದ್ದಾಗ ಮಾತ್ರ ಅಂತ ಅವಕಾಶ ಕಳ್ಕೊಳಕ್ ಹೋಗ್ಬಾರ್ದು. ನಿತ್ಯ ಪ್ರಭೂತ ಶುಭ ಪ್ರತಿಭೋಪಿ ವಿಷ್ಣೋ ಶ್ರುತ್ವಾ ಪರಾಂ ಪುನರಪಿ ಪ್ರತಿಭಾಮವಾಪ. ಇದು ಆವೃತ್ತಿ ರಸಕೃತ ಉಪದೇಶ ಮಾತಿಗೂ ಅರ್ಥ ಇದೆ. ಮತ್ತೆ ಒಂದು ಪ್ರತಿಭೆ ವಿಶೇಷ ಬರುತ್ತಾದ್ರಿಂದ ಕೇಳಿ. ಕೋ ನಾಮ ವಿಷ್ಣುನುಪಜೀವಕ ಆಸಯಸ್ಯ ನಿತ್ಯಾಶ್ರಯಾದಭಿಹಿತ ಅಪಿ ರಮಾ ಸದಾ ಶ್ರೀಹಿ. ವಿಷ್ಣುವನ್ನು ಬಿಟ್ಟು ಯಾರ ತಾನೇ ವಿಷ್ಣುವನ್ನ, ವಾಯುದೇವರನ್ನು ಬಿಟ್ಟು ವಿಷ್ಣುವನ್ನ ಬಿಟ್ರೆ ಬೇರೆ ಎಲ್ಲರೂ ಕೂಡ ಏನಾಗಿದ್ದಾರೆ, ಇನ್ನೊಬ್ರು ಆಶ್ರಯಿಸಲೇಬೇಕು. ವಿಷ್ಣು ಪೂರ್ಣನಾದ್ರಿಂದ ಆಶ್ರಯಿಸಬೇಕಾಗಿಲ್ಲ. ಇನ್ಯಾರಿದ್ದಾರೆ ಆಶ್ರಯಿಸದೇ ಇರ್ಲಿಕ್ಕೆ? ಕೋನಾಮ ಬ್ರಹ್ಮವಾಯುಗಳಿಗೂ ಸಾಧ್ಯ ಇಲ್ಲ. ಕೋಮದಕ್ಕೆ ಪ್ರಶ್ನೆನೂ ಹೌದು, ಉತ್ತರನೂ ಹೌದು. ಬ್ರಹ್ಮವಾಯುಗಳು ಸಹ ಏನಾಗಿಲ್ಲ, ವಿಷ್ಣುವನ್ನು ಆಶ್ರಯಿಸದೇ ಇಲ್ಲ. ಅದ್ಯಾತಕ್ಕೆ ನಿತ್ಯಾಶ್ರಯಾದ ಅಭೀತಾಪಿ ರಮಾ ಸದಾ ಶ್ರೀಹಿ. ಮಹಾಲಕ್ಷ್ಮಿ ಕೂಡ ಏನಾಗಿರೋದು, ಆಶ್ರಯಿಸೇ ಇರೋದು. ಶ್ರೀದೇವ್ ಕಟಾಕ್ಷ ಬಲವತಿ ಅಜಿತಂ ನಮ ಪಲ್ಲವೇ ಹಾಕಿಬಿಟ್ಟಿದ್ದ ಈ ಶ್ಲೋಕದ ಎಕ್ಸ್ಪ್ರೆಷನ್ ಇದ್ದಾಗ. ದ್ವಾದಶ ಸ್ತೋತ್ರದ ಈ ಮಾತು, ತಾತ್ಪರ್ಯದ ಮಾತು ವಿವರಣೆ ಬೇಕು ಅಂದ್ರೆ ದ್ವಾದಶ ಸ್ತೋತ್ರ ಪೂರ್ತಿ ಓದ್ಬೇಕಂತ. ಆ ಶ್ಲೋಕ ಅಧ್ಯಾಯ ಪೂರ್ತಿ ಓದಿಬಿಟ್ರೆ ವಿವರಣೆ. ಬ್ರಹ್ಮದೇವರ ಆಶ್ರಯಿಸಿದ್ದಾರೆ, ಅವರ ಮಹಾಲಕ್ಷ್ಮಿ ಆಸೆ ಅಲ್ಲೇ ಶುರುವಾಯ್ತು. ಮಹಾಲಕ್ಷ್ಮಿ ಎಷ್ಟು ಸಾಮರ್ಥ್ಯ ಇದೆ ಗೊತ್ತ ಅವರಿಗೆ. ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ್ತಿ ಬಂಧ ಮೋಕ್ಷಾಹ ಯಶ್ಯ ಅಪಾಂಗಲವ ಮಾತ್ರತಃ. ಅಂಥವ್ರು ಕೂಡ ಶ್ರೀದೇತ್ ಕಟಾಕ್ಷ ಬಲವತಿ ಅಜಿತಂ ನಮ. ಇದು ಅರ್ಥ ಮಾಡ್ಕೊಂಡ್ರೆ ಇಷ್ಟು ನಮಗೆ ಬಹಳ ಮುಖ್ಯವಾಗಿ ಅರ್ಥ ಆಗುತ್ತೆ. ವೇದವ್ಯಾಸರ ಗ್ರಂಥಗಳನ್ನು ಎಷ್ಟು ಓದಬೇಕು, ಎಷ್ಟು ಪ್ರಕಾರ ಓದಬೇಕು. ಪುರಾಣಗಳು ಓದೋ ಅಭ್ಯಾಸ ಹೇಳಿ, ಭಾಗವತ ಪುರಾಣ ಒಂದೇನು ಬೃಹಸ್ಪತಿ ಗಿಷ್ಪತಿ ಬರುತ್ತೆ ಅಂತ ಓದ್ತಾರೆ. ಉಳಿದ ಪುರಾಣ ಓದೋದು ಹೇಳಿಸೋದು ಭಾರಿ ಕಡಿಮೆ. ಅದು ಇಲ್ವೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ಹಾಗಾಗಲೇ ಅವೇ ಮೇನ್ ಟೆಕ್ಸ್ಟ್ ಅಂದ್ರೆ ಅವೇನೆ. ಇತಿಹಾಸ ಪುರಾಣ ಪಂಚಮೋ ವೇದಾನ ವೇದ. ನಾವು ಓದೋದು ಬಿಟ್ಟಿದ್ದಕ್ಕೆ ಯಾರೋ ಪ್ರಿಂಟ್ ಮಾಡಿಸಿ ಯಾರೋ ಓದ್ತಾರೆ, ಎಲ್ಲ ತೆಗೆದು ಹಾಕ್ಬಿಟ್ರು, ಇಂಪಾರ್ಟೆಂಟ್ ತೆಗೆದು ಹಾಕ್ಬಿಟ್ಟು ತಮಗರ್ಕೋ ಸೇರಿಸ್ತಾ ಬಂದ್ಬಿಟ್ರು. ಇವತ್ತು ಖಾಲಿ ಬಿಟ್ಬಿಟ್ಟು ಸೈಟ್ ಏನ್ ಮಾಡ್ತಾರೆ, ಮೆಲ್ಲಗೊಂದು ಟೆಂಟ್ ಹಾಕ್ತಾನೆ, ಗೊತ್ತಾಯ್ತಾ? ಸುಮ್ಮನೆ ಕಸ ಹಾಕ್ತಾನೆ, ಆಮೇಲೆ ಒಳ್ಳೆ ಟೆಂಟ್ ಹಾಕ್ತಾನೆ, ಒಂದೊಂದೇ ಕಂಬ ಏರಿಸ್ತಾರೆ, ಆಮೇಲೆ ತಂದೊಂದು ಕ್ಲೈಮ್ ಮಾಡ್ತಿದ್ದ. ಹೋಗ್ತಾನೆ ಮತ್ತೆ ಮತ್ತೆ ವಿಸಿಟ್ ಮಾಡ್ತಿರ್ಬೇಕಂತ ಲೋಕದಾಗ. ಅದೇನು ಇವ್ರು ಮಹಾ ದೊಡ್ಡ ಸೈಟ್ ಅಲ್ಲ, 20-30-40 ಇರುತ್ತೆ, ಅಷ್ಟರ ಮೇಲೆ ಕಂಡು ಹಾಕಿರ್ತಾರೆ. ಇದು ದೊಡ್ಡ ನಿಧಿ, ಇದು ಶಾಸ್ತ್ರಗಳು. ಪುನಃ ಪುನಃ ಪಾಠ ಪ್ರವಚನ ಆಗದವ್ರು ಏನ್ ಮಾಡ್ತಾರೆ, ಜನ ಅದನ್ನ ಬಿಟ್ಟು ಮನೆ ಅಂದ್ರೆ ಧೂಳು ಬಿದ್ದಿರುತ್ತೆ ಅಂತ ಅರ್ಥ. ಅದರಲ್ಲಿ ಬರೀ ಧೂಳೆ ಸೇರಿಸ್ಬಿಡ್ತಾರೆ. ಮತ್ತೆ ಇವ್ರು ಬೈಯೋದಷ್ಟೇ, ಅವ್ರು ಉಪಯೋಗ ಇಲ್ಲ. ನಾವು ಮಾಡಿ ತೋರಿಸ್ಬೇಕಂದ್ರೆ ಬೈಯೋ ಕಾಲ ಅಲ್ಲ ಇದು. ನಾವು ಮಾಡಿ ತೋರಿಸಿದ್ರೆ ಕೆಲಸ ಆಗುತ್ತೆ. ಆ ಪ್ರೋಗ್ರಾಮೇ ಹಾಕೋಬೋದಿಲ್ಲ ಯಾರು ಕೂಡ, ಬಹಳ ಅನ್ಯಾಯ. ವ್ಯಾಸಾದವಾಪ ಪರಮಾತ್ಮ ಸುತತ್ವ ವಿದ್ಯಾಂ. ಅಕಸ್ಮಾತ್ ಮಾಡಿದ್ರೋ ಅದು ಕಾಪಿ ಮಾಡಿಬಿಡ್ತಾರೆ, ಇನ್ನೂ ಯಾರೋ ಮಾಡಿರ್ತಾರಲ್ಲ ಕಾಪಿ ಹೊಡೆದು ಕೂತ್ಬಿಡೋದು ಮುಗೀತು. ಅದು ರಿಸರ್ಚ್ ಮಾಡಬೇಕು. ಒಬ್ರು ಮಾಡಿದ್ರು ಕೂಡ ಮತ್ತೊಮ್ಮೆ ಓದಬೇಕು, ಹಸ್ತಪೈದ್ಯ ತರಬೇಕು, ಓದಬೇಕು, ಮಾಡಬೇಕು. ಎಲ್ಲ ಪಂಡಿತರಿಗೂ ಕೆಲಸ ಸಿಗುತ್ತೆ, ಗೊತ್ತಾಯ್ತು? ಪ್ರತಿಯೊಬ್ಬ ಎಷ್ಟು ಸಾವಿರಾರು ಪಂಡಿತರು ಬಂದ್ರು ಕೂಡ ಇನ್ನೂ ಸಾಲದು ಅನ್ಸುತ್ತೆ. ಕೆಲಸ ಮಾಡ್ತಾ ಹೋದ್ರೆ, ಕೆಲಸ ಮಾಡಿದವ್ರು ಏನಾಗುತ್ತೆ, ಯಾರಿಗೂ ಕೆಲಸನೇ ಇಲ್ಲ ಈಗ ಅನ್ಸುತ್ತೆ. ಕೆಲಸ ಅದು ತರಬೇಕಾದ್ರೆ ಆಕ್ಚುಲಿ ಗೌರ್ಮೆಂಟ್ ಅಪ್ರೂವ್ ಮಾಡುತ್ತಾ ಪ್ರಾಜೆಕ್ಟ್ ಎಲ್ಲ, ಗೊತ್ತಾಯ್ತಾ? ಇವತ್ತು ಈ ಗೌರ್ಮೆಂಟ್, ಯಾವ ಗೌರ್ಮೆಂಟ್ ಇದ್ದಾಗಲೂ ಒಂದು ವಿಂಗ್ ಇದೆ ಎನ್ಕರೇಜ್ ಮಾಡಬೇಕು ಅಂತ, ಗೊತ್ತಾಯ್ತಾ? ಮಾಡೇ ಮಾಡ್ತಾರೆ. ಮಾಡಿದ್ಮೇಲೆ ಜನಗಳು ಬೇಕು, ಇದು ಬೇಕು, ಸಾಲದು ಬಂದ್ಬಿಡುತ್ತೆ ಸ್ಟಾಫ್, ಅಷ್ಟು ಕೆಲಸ ಇದೆ ಮಾಡೋದಕ್ಕೆ ಹೊರಟ್ರೆ. ಇದನ್ನೆಲ್ಲ ಆಚಾರ್ಯ ಒಂದು ಮಾತಿನಿಂದ ಎಷ್ಟು ಅರ್ಥ ತಿಳ್ಕೋಬೇಕು ನೋಡ್ಬೇಕು. ಮಹಾಲಕ್ಷ್ಮಿ ಸಹ ನಿತ್ಯಾಶ್ರಯಾತ್. ಒಮ್ಮೆ ಆಶ್ರಯಿಸಿ ಬಂದಿದ್ದೆಲ್ಲ. ಇವ್ ಬ್ರಹ್ಮದೇವ್ರನ್ನ ಏನ್ ಮಾಡಿದೆ, ಹಿರಣ್ಯಕಶಿಪು ಹೊರ ತಗೊಂಡು ಬಂದ, ಮತ್ತೇನಿಲ್ಲ ನಾನೇ ಬ್ರಹ್ಮ ಶುರು ಮಾಡ್ದ. ಆಮೇಲೆ ಅಂಥವನೇ ಅಷ್ಟು ಬೆರೆದ. ಮಹಾಲಕ್ಷ್ಮಿ ಹಾಗಲ್ಲ, ನಿತ್ಯಾಶ್ರಯ. ಅದಕ್ಕೆ ಶ್ರೀ ಅಂದ್ರೆ ಏನು? ನಿತ್ಯಂ ಶ್ರಿತ ಇತಿ ಶ್ರೀ. ಸದಾಕಾಲ ದೇವರನ್ನು ಆಶ್ರಯಿಸಿದ್ದಕ್ಕೆ ಅವರಿಗೆ ಶ್ರೀ ಅಂತ. ಶ್ರೀ ಪರದಲ್ಲೇ ಏನಿದೆ, ಶ್ರಿತ ಇತಿ ಶ್ರೀ, ಆಶ್ರಯಿಸಿದವಳು. ಅದಕ್ಕೆ ಶ್ರೀ ಶಬ್ದನೇ ಸ್ವಾರಸ್ಯ ಇದೆ. ಶ್ರಿತ ಅದಕ್ಕೇನೆ ಶ್ರೀ ಅಂತ ಹೇಳಿದೆ. ಯಾರು ಪರಮಾತ್ಮ ಸದಾ ಆಶ್ರಯಿಸಿದ್ದಾಳೆ.
ಒಂದು ಕ್ಷಣದೂ ಬಿಟ್ಟಿರೋದಿಲ್ಲ. ಅದಕ್ಕೆ ಪ್ರತ್ಯೇಕ ಪೂಜೆ ಮಾಡಿದ್ರೆ ಅವರು ಸಿಟ್ಟಾಗ್ತಾರೆ. ಪೂಜೆ ಮಾಡಬೇಕಾದ್ರೂ ಕೂಡ ಏನಾಗಬಾರ್ದು, ನಾರಾಯಣ ಬಿಟ್ಟು ಪೂಜೆ ಮಾಡಿ ಸ್ವೀಕಾರ ಮಾಡೋದಿಲ್ಲ ಅವರು. ಈ ದೃಷ್ಟಿಯಿಂದ ಶ್ರೀ ಶಬ್ದಕ್ಕೆ ಅರ್ಥನೇ ಅದ್ರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಆ ಅದು ಮುಂದೆ ದೇವರ ವಿವರಣೆಗಳು. ಇಲ್ಲಿ ಶ್ರೀ ಶಬ್ದಕ್ಕೆ ಅರ್ಥ ಇದೆ. ನಿತ್ಯಂ ಶ್ರಿತ ಹರಿಮಿತಿ ಶ್ರೀಹಿ. ಶ್ರಿತ ಯಾರನ್ನ ಹೇಳ್ಬೇಕಾಗಿಲ್ಲ, ವಿಷ್ಣುವನ್ನ. ತಮಗಿಂತ ಮೇಲವ್ರ ತಾನೇ ಆಶ್ರಯಿಸ್ಬೇಕು. ಮೇಲವರ ಪುರುಷೋತ್ತಮ ನಾರಾಯಣ. ಅಭೀತಾಪಿ ಸದಾ ಶ್ರೀ. ಅದಕ್ಕೇನೆ ನಿತ್ಯಾಶ್ರಯಾತ್ ಸದಾ ಶ್ರೀಹಿ ಇತ್ಯಭಿಹಿತ. ಅದೇ ಅರ್ಥ. ನಿತ್ಯಾಶ್ರಯಾತ್ ಅಸಾಧಾರಣ್ಯೇನ ಉಪದೇಶ ಭವಂತಿ ಅಂತ ಕರೀತಾರೆ. ಗೊತ್ತಾಯ್ತು? ಅಸಾಧಾರಣ್ಯೇನ ಉಪದೇಶ. ಎಲ್ಲರೂ ದೇವರ ಆಶ್ರಯಿಸಿದ್ದಾರೆ. ಆದ್ರೆ ಸದಾ ಆಶ್ರಯಿಸಿದ್ದಕ್ಕೆ ಶ್ರೀ ಅಂತ ಹೆಸರು. ಸದಾ ಆಶ್ರಯಿಸಿದ್ದಕ್ಕೆ ಶ್ರೀ ಅಂತ ಕರೀತಾರೆ. ಈ ಒಂದೊಂದು ಮಾತು ಅಷ್ಟು ಸ್ವಾರಸ್ಯ ಇದೆ. ಏನ ವ್ಯಪದೇಶ ಭವಂತಿ. ವ್ಯವಹಾರ ಏನ್ ವ್ಯವಹಾರ? ಇವತ್ತು ನೋಡಿ, ಅವನೇನ್ರಿ ಗಾಳಿ ಕೊಡದಿರ್ತಾನೆ. ಇವನು ಋಷಿಗಳಿಗೆ ಹೆಸರು ಅಭ್ಭಕ್ಷ ಋಷಿಗಳು, ವಾಯುಭಕ್ಷ ಋಷಿಗಳು ಅಂತ ಹೆಸರು. ಅಭ್ಭಕ್ಷರು ಅಂದ್ರೆ ಏನು? ಅವ್ರು ಬೇರೆ ಆಹಾರ ನೀರು ಮಾತ್ರ ಕುಡಿಯೋ. ಗೊತ್ತಾಯ್ತಾ? ನಾವು ನೀರು ಕುಡಿತೇವೋ ಇಲ್ಲ? ನಮ್ಗೆ ಯಾಕೆ ಕರೆಯೋದಿಲ್ಲ ಹಾಗೆ? ನೀರೊಂದೇ ಅಲ್ಲ, ಬೇರೆಯವರು ಕುಡಿತಾರೆ, ನೀರು ಮಾತ್ರ ಕುಡಿತಾರೆ. ಅದೇ ಅಸಾಧಾರಣ್ಯ ಅಂದ್ರೆ ಅದೇ. ಅದು ವಾಯುಭಕ್ಷ ಮುನಿಗಳು. ವಾಯುಭಕ್ಷರು ನೀರು ಕೂಡ ಕುಡಿಯೋದಿಲ್ಲ. ಏನ್ ಮಾಡ್ತಾರೆ? ಧ್ರುವನೇ ಇದ್ದ, ಕೊನೆ 2 ತಿಂಗಳು ಏನ್ ಮಾಡ್ದ? ವಾಯು ಕೂಡ ಇಲ್ಲ. ಮೊದ್ಲು 1 ತಿಂಗಳು ವಾಯು, ಆಮೇಲೆ ಅದು ಕೂಡ ಇಲ್ಲ. ಅದೇ ಎಲ್ಲಿ ಬರ್ತದೀಗ? ವಾಯುಭಕ್ಷ. ಅಭಕ್ಷ ಮುನಿಗಳು, ವಾಯುಭಕ್ಷ ಮುನಿಗಳು, ಅನಶ್ಚರ ಮುನಿಗಳು. ಏನು ತಿನ್ನೋದೇ ಇದೆ, ಏನ್ ನೀರು ಇಲ್ಲ, ಗಾಡಿನೂ ಇಲ್ಲ. ಋಷಿಗಳು ಹಾಗೆ ಮಾಡ್ದೆ 2 ತಿಂಗಳು ಕೊನೆಗೆ. ಅದ್ ಏನಂತಾರೆ ಅದಕ್ಕೆ? ನಮಗೆ ಗಾಡಿನೂ ತಗೋತೀವಿ, ನೀರು ತಗೋತೀವಿ, ಅನ್ನ ಎಲ್ಲ ಸಿಕ್ಕಿದ್ದೆಲ್ಲ ತಗೋತಾರ. ಆದ್ರಿಂದ ಸರ್ವಭಕ್ಷ ಅಂತ ಕರಿಬೇಕು. ಏನ್ ಕರಿಬೇಕು? ಆಕ್ಚುಲಿ ಕರೆದ್ರೆ ಸರ್ವಭಕ್ಷ ಮನುಷ್ಯರು ಅಂತ ಆಗ್ಬಿಟ್ಟೆ. ಅವ್ರು ಹಾಗಲ್ಲ. ಇದು ವೆಜಿಟೇರಿಯನ್ ಅಂತ ಕರೆಯಲ್ಲ ಇವತ್ತು. ವೆಜಿಟೇರಿಯನ್ ಏನರ್ಥ? ನಾನ್ ವೆಜಿಟೇರಿಯನ್. ವೆಜ್ ತಗೋತಾನೆ ಅವನು, ವೆಜ್ಜು ತಗೋತಾನೆ. ದಿವಸ ನಾನ್ ವೆಜ್ ಏನೋ ತಿನ್ಬೇಕಾಗಿಲ್ಲ ಅವರು. ಒಂದ್ಸರಿ ತಿಂದ್ರು ಏನಾಗ್ತಾನ ಅವನು? ನಾನ್ ವೆಜ್ ಆಗ್ತಾನೆ. ಅದು ವೆಜ್ ಏನಾಗೋದಿಲ್ಲ. ಅದಕ್ಕೆ ವೆಜ್ ಮಾತ್ರ ತಿನ್ನೋ ವೆಜಿಟೇರಿಯನ್ ಹೇಗೋ. ಗೊತ್ತಾಯ್ತಾ? ಸದಾ ದೇವರನ್ನ ಆಶ್ರಯಿಸುತ್ತೆ. ಏನಂತ ಕರೀತಾರೆ? ಆಪತ್ತು ಸಂಕಟವಾದ ವೆಂಕಟರಮಣ ನಾವೆಲ್ಲ ಭಕ್ತರಾಗ್ಬಿಡ್ತೇವೆ. ಅದಲ್ಲ. ಬೇರೆ ಬರಲಿ, ಸುಖವಾಗಲಿ ದುಃಖವಾಗಲಿ ಸಖನೇನಾಗಿರೋ ಪಾಂಡುರಂಗ. ಅದು ಇಟ್ಕೊಂಡೆ ನಿತ್ಯಾಶ್ರಯಾದ ಭೀತಾಪಿ ರಮ ಸದಾ ಶ್ರೀ. ಹೌದು, ಶ್ರೀನೇ. ಎಂತ ಸ್ತ್ರೀ ಇವತ್ತು? ಎಂತ ಸ್ತ್ರೀ ಇದು? ಎಂತ ಸ್ತ್ರೀ ಅಂತ ಕೇಳಿದ್ರೆ ಇದು ಹೆಸರಿಗೊಮ್ಮೆ ಸ್ತ್ರೀ ಅಷ್ಟೇ. ಅದಕ್ಕೆ ಸ್ತ್ರೀ ಅಂತ ಬರ್ಸ್ಕೊತಾರಲ್ಲ ಪೇಪರ್ಲ್ಲಿ ಹಾಕೊಳ್ಳೋ ಬಟ್ಟಿಗೆ ಸ್ತ್ರೀ ಅಷ್ಟೇ, ಶ್ರೀಯುತರು. ಆದ್ರೆ ಅದೇ ಮಹಾಲಕ್ಷ್ಮಿ ಹಾಗಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ಅನಾದ್ಯನಂತ ಕಾಲದಲ್ಲಿ ಒಂದು ಕ್ಷಣ ಕೂಡ ಏನು ವಾಯುದೇವರೇ ಬಿಡೋದಿಲ್ಲ. ಇನ್ನು ಅವ್ರು ಬಿಡ್ತಾರ? ಇವ್ರು ಜೀವಕೋಟಿಯಲ್ಲಿ ಶ್ರೇಷ್ಠರು, ಅವ್ರು ಈಶಕೋಟಿ ಪ್ರವಿಷ್ಟರು. ಆದ್ದರಿಂದ ಅವರು ವಿಶೇಷವಾಗಿ ಅವರು ಆಶ್ರಯಿಸಿದ್ದಾರೆ. ಆಶ್ರಯ ವಿಚಿತ್ರ ಆಶ್ರಯ ಅದು ಕೂಡ. ಇಷ್ಟು ಹೇಳಿ ಇದಿಷ್ಟು ಪ್ರಿಯಾಂಬ ಎಲ್ಲ ಮುಂದೆ ಹೇಳೋದಕ್ಕೆ ಇದಿಷ್ಟು ಅಲ್ಲಲ್ಲಿ ಓದಿದ್ರೆ ವಾಯುದೇವ ತತ್ವ ಮಹಿಮೆ ಏನಂತ ಗೊತ್ತಾಗುತ್ತೆ. ಹಿರಿಮೆ ತಾತ್ಪರ್ಯನೇ ಓದೋ ಅಲ್ಲಿ ಗೊತ್ತಾಗೋದಿಲ್ಲ ವಿಷಯಗಳೆಲ್ಲ. ವ್ಯಾಸಾದವಾಪ ಪರಮಾತ್ಮ ಸುತತ್ವ ವಿದ್ಯಾಂ ಧರ್ಮಾತ್ಮಜೋಪಿ ಸತತಂ ಭಗವತ್ ಪ್ರಪನ್ನಾಃ ತೇ ಪಂಚ ಪಾಂಡುತನಯಾ ಮೋದುರು ನಿತಾಂತಂ ಸದ್ಧರ್ಮಚಾರಿಣ ಗುರುಕ್ರಮ ಶಿಕ್ಷಿತಾರ್ಥಾಃ. ವೇದವ್ಯಾಸರು ಬಂದರು, ಭೀಮಸೇನದೇವರಿಗೆ ವಿಶೇಷವಾಗಿ ಹೇಳಿದರು, ಉಳಿದವರಿಗೂ ಹೇಳಿದರು, ಉಳಿದ ಪಾಂಡವರಿಗೂ ಹೇಳಿದರು. ಅವರು ಹಿಂದೆ ಬಂದಾಗ ಇವರು ವಿದುರನಿಗೆಲ್ಲ ಹೇಳಿದ್ದಾರೆ, ವಿದುರ ಭೀಷ್ಮರಿಗೆ ಹೇಳಿದ್ದಾರೆ. ಇದೇ ರೀತಿ ಈಗ ಇವರಿಗೆಲ್ಲ ಹೇಳ್ತಿದ್ದಾರೆ. ಅವರು ಮಕ್ಕಳಿಗೆ ಹೇಳಿದಾಗ ಆಯ್ತು, ಮೊಮ್ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ತೇ ಪಂಚ ಪಾಂಡುತನಯಾಃ ವ್ಯಾಸಾತ್ ಅವಾಪ ಪರಮಾತ್ಮ ಸುತತ್ವ ವಿದ್ಯಾಂ. ಪರಂ ಆತ್ಮಸ್ವತತ್ವ ವಿದ್ಯಾ ಬಿಡಿಸಕ್ಕೂ ಬರುತ್ತೆ, ಪರಮ ಆತ್ಮಸ್ವತತ್ವ ಬಿಡಿಸಕ್ ಬರುತ್ತೆ, ಪರಮಾತ್ಮ ಸುತತ್ವ ವಿದ್ಯಾ ಅಂತ ಹೇಳೋದಕ್ಕೂ ಬರುತ್ತೆ. ಅನೇಕ ರೀತಿಯಲ್ಲಿ ಬಿಡಿಸ್ಬೋದು ಅದನ್ನ. ಎಲ್ಲದೂ ಕೂಡ ಅದೇ ಅರ್ಥ. ಮುಖ್ಯವಾಗಿ ತತ್ವವಿದ್ಯಾ ಬ್ರಹ್ಮಸೂತ್ರಾದಿ ಪರವಿದ್ಯೆ ಎನ್ನುವಂತ ಒಟ್ಟು ತಾತ್ಪರ್ಯ. ಧರ್ಮಾತ್ಮಜೋಪಿ ವ್ಯಾಸಾದವಾಪ, ವೇದವ್ಯಾಸರಿಂದ ಧರ್ಮರಾಜನು ಕೂಡ ವಿದ್ಯೆಯನ್ನು ಕಲಿತ. ಮತ್ತೆ ಹಿಂದೆ ಅರ್ಜುನ ಹೇಳ್ಬಿಟ್ಟಿದ್ದಾರೆ ಆಗಲೇ. ಸತತಂ ಭಗವತ್ ಪ್ರಪನ್ನ. ಅವರೆಲ್ಲ ಎಂಥವರು? ಅವರೆಲ್ಲ ಭಗವತ್ ಪ್ರಪನ್ನ ಅಂಬುದು ಬಹುವಚನ, ಇದು ಏಕವಚನ. ಮುಂದಕ್ಕೆ ತಗೋಬೇಕಾದ್ರ ಭಗವತ್ ಪ್ರಪನ್ನ ತೇ ಪಂಚ ಪಾಂಡುತನಯಾ. ಭಗವಂತನೇ ಆಶ್ರಯಿಸಿದಂತಹ ಪಂಚ ಅದಕ್ಕೆ ಅರ್ಜುನ ಹೇಳಿದ್ದೇನಂತ? ಶಿಷ್ಯಸ್ತೇಹಂ ಶಾತಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿ. ಇಲ್ಲಿ ಪ್ರಪನ್ನರು ಅಂತ ಆಗಿದೆ ಈಗಾಗಲೇ. ಆಗಿನಿಂದ ಆಶ್ರಯಿಸಿದವನು ನಾನು, ವಿದ್ಯೆ ಓದಿದ್ದೇನೆ, ಎಲ್ಲ ಹೇಳ್ಕೊಳ್ಳೋದಕ್ಕೆ ಅರ್ಜುನ ಪ್ರಪನ್ನಂ. ಗೀತೆಯ ವಾಕ್ಯಕ್ಕೆ ಸಾಮಾನ್ಯವಾದ ಅರ್ಥ ಏನು? ಇನ್ನು ಶರಣ ಹೊಂದಿದ್ದೇನೆ ಹೇಳು ಅಂತ ಹೇಳಿ. ಇವತ್ತು ನಿನ್ನೆ ಎಲ್ಲ ಆಗಿನ ಶರಣ ಹೊಂದಿದ್ದೇನೆ ನಾನು ಅಂತ ಹೇಳೋ ದೃಷ್ಟಿಯಲ್ಲಿ ಒಪ್ಕೋತಾರ.
ತನ್ನ ಮಾತನ್ನ ಕ್ಲಿಯರ್ ಮಾಡ್ತಾರೆ ಅರ್ಜುನ. ಭಗವತ್ ಪ್ರಪನ್ನಾಹ ತೇ ಪಂಚ ಪಾಂಡುತನಯಾಹ, ಎಲ್ಲರೂ ವ್ಯಾಸ ಶಿಕ್ಷಿತಾರೆ. ಮೂದುಹು ನಿತಾಂತಂ, ನಿತಾಂತಂ ಅಟ್ಮೋಸ್ಟ್ ಎಕ್ಸ್ಟ್ರೀಮ್ ಆನಂದಪಟ್ಟರು. ಯಾಕೆ ಜ್ಞಾನದಿಂದ ಬರೋ ಆನಂದ ಭಾರಿ ದೊಡ್ಡದಾದ್ದರಿಂದ ಆನಂದಪಟ್ಟರು. ಬರೀ ಕೇಳಿದ್ದಲ್ಲ, ಸದ್ಧರ್ಮಚಾರಿಣ ಎಲ್ಲ ನಡೆಸಿದರನ್ನು. ಅನುಷ್ಠಾನದಲ್ಲೂ ವ್ಯಾಸರ ಶಿಷ್ಯರು, ಉಪದೇಶದಲ್ಲೂ ವ್ಯಾಸರ ಶಿಷ್ಯರಾದರು. ಗುರುಕ್ರಮ ಶಿಕ್ಷಿತಾರ್ಥಾ, ಗುರುಕ್ರಮ ನಾರಾಯಣ, ವಿಷ್ಣು ರೂಪದ ನಾರಾಯಣ, ವ್ಯಾಸರೂಪದ ನಾರಾಯಣ, ಆತನಿಂದ ಶಿಕ್ಷಿತಾರ್ಥ, ಅರ್ಥ ಅಂದ್ರೆ ಪ್ರಮೇಯ, ಪ್ರಮೇಯಗಳನ್ನ ಶಿಕ್ಷಿಸಲ್ಪಟ್ಟವರಾಗಿ ಭಾರಿ ಆನಂದಪಟ್ಟರು. ಅದಕ್ಕೆ ಜ್ಞಾನೇನ ಆನಂದೀ ಭವತಿ ಅಂತ ಹೇಳ್ತಾರೆ. ಜ್ಞಾನೇನ ಕರ್ಮಣ ಜ್ಞಾನ ಮಾತನೋತಿ, ಜ್ಞಾನೇನ ಆನಂದೀ ಭವತಿ. ಜ್ಞಾನ ಬಂದ್ಮೇಲೆ ಆಗ ಆನಂದ ನಿಜವಾದ ಆನಂದ. ಉಳಿದ ಆನಂದ ಎಷ್ಟೇ ಇದ್ರು ಕೂಡ ಏನದು, ಕೋಮಾದಲ್ಲಿದ್ದವನಿಗೆ ನಾವು ಇನ್ನು ಔಷಧಿ ಕೊಟ್ಟಾಗತ್ತೆ. ಅವ್ನಿಗೇನು ಏನು ಗೊತ್ತೇ ಇಲ್ಲ, ಅವ್ರಿಗೆ ಸುಮ್ಮನೆ ತಿಂತಿರ್ತಾನೆ. ಆದರೆ ಜ್ಞಾನ ಬಂದ್ಮೇಲೆ ಏನಾಗುತ್ತದ, ಯಾವ್ದೋ ತಿಂತಾರೆ, ಹೊಸ ರುಚಿ ಹಾಕಿಬಿಟ್ಟಿರ್ತಾರೆ, ಚೆನ್ನಾಗಿರುತ್ತೆ. ಇದೇನು ಅಂತ ಕೇಳ್ತಾರೆ. ಏನು ಅಂತ ಏನು ಬೇಕಾಗಿದೆ ಅವನಿಗೀಗ? ಜ್ಞಾನ ಬೇಕು ಹೇಳಿ, ಓ ಅದು ಜ್ಞಾನ ಇಟ್ಬಿಡ್ತಾರೆ, ಅದು ಆನಂದ, ಅದು ತಿಂದೆ ತರೋಸ್ ಮಾಡ್ತಾನೆ. ಆಮೇಲೆ ಜ್ಞಾನದಿಂದ ಬರೋ ಆನಂದನೇ ಬೇರೆ. ಗುರುಕ್ರಮ ಶಿಕ್ಷಿತಾರ್ಥ ಅಂದ್ರೆ ಬೇರೆ ಆನಂದ ನೋಡಿ ನಮಗೆ ಗೊತ್ತಿದೆ. ಈಗ ಪಾಠ ಪ್ರವಚನಕ್ಕೆ ಹೋದಾಗ ಹೊಸ ಆನಂದ ಗೊತ್ತಾಗ, ನೀವು ಹೊರಡೋದು ಅಂತ. ಈ ಆನಂದ ಬೇರೆ, ಆನಂದ ಬೇರೆ. ಯದಾ ಭರದ್ವಾಜ ಸುತಸ್ವರಂಚಯಿ ಪ್ರತಿಗ್ರಹುಚ್ಛೋ ಧರ್ಮವರ್ತಿ ದ್ರೋಣಿಸ್ತದಾಧಾತ್ತರಾಷ್ಟ್ರೈ ಸಮೇತ್ಯ ಕ್ರೀಡನ್ ಪಯಃ ಪಾತು ಮುಪೈತಿ ಸತ್ಮಾ. ಈಗ ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ. ಹೌದು, ಅವ್ರು ಕೇಳಕ್ ಬಂದಿರ್ತಾರೆ. ಇಲ್ಲ ಅವ್ರು ಬರ್ತಾರೆ ಇರ್ಲಿಲ್ಲ, ಅವ್ರು ಗೊತ್ತಾರಾ, ಬಂದು ಹೇಳ್ತಾರೆ. ಅದನ್ನ ಅವ್ರ ಮಾತಾಡಲ್ಲ ಅಂತ ಹೇಳ್ತಾರೆ. ಸ್ವರೂಪ ಅಯೋಗ್ಯರಿಗೆ ಹೇಳ್ಬಾರ್ದು, ಅಯೋಗ್ಯರಿಗೆ ಹೇಳ್ಬಾರ್ದು ಶಾಸ್ತ್ರ ಇದೆ. ಶಾಸ್ತ್ರ ಇದೆಯೇ ಇಲ್ಲ ಅಯೋಗ್ಯರಿಗೆ ಹೇಳ್ಬಾರ್ದು ಅಂತ ಹೇಳಿ? ಅಲ್ಲ, ನಾವು ಮಾಡ್ಬೇಕು. ಯಾಕಂದ್ರೆ ನಮಗೇನು ಗೊತ್ತಿಲ್ಲ ಯೋಗ್ಯರು ಅಂತೇಳಿ. ಅವ್ರಿಗೆ ಸ್ವರೂಪ ಗೊತ್ತಿದೆ. ಸರ್ ನಾರಾಯಣ ಸ್ವರೂಪ ಗೊತ್ತಿದೆ. ಸ್ವರೂಪ ಗೊತ್ತಿದ್ದು ಕಲ್ಲಲ್ಲಿ ನೀರು ಕುಡ್ಸಕ್ ಟ್ರೈ ಮಾಡ್ತಾರೆ ಯಾರಾದ್ರು? ಮಾಡೋದಿಲ್ಲ. ಅದು ವಿಶೇಷ. ಇದು ಮರಿಬಾರ್ದು ನಾವು. ಜ್ಞಾನದ ವಿಷಯ ಮಾತ್ರ. ಬೇರೆ ವಿಷಯಕ್ಕೆ ಏನ್ ಮಾಡ್ಬೋದು ನಾವಾಗ? ಒಂದ್ ರೀತಿ ಅವಕಾಶ ಕೊಡ್ಬೋದು. ನಾನು ಹೇಳ್ತಾನೆ, ನೀವು ಪೆನ್ ಎಲ್ಲ ಕೊಡ್ತಾರೆ, ಪೇಪರ್ ಎಲ್ಲ ಕೊಡ್ತಾರೆ, ಓದ್ಕೊಂಡ್ ಎಲ್ಲರೂ ಗೆಟ ಹೊಟ್ಟಂತಾರೆ. ಅದಕ್ಕೆ ಏನ್ ಮಾಡ್ಬಾರ್ದು? ಅದಕ್ಕೆ ಅಯೋಗ್ಯರಿಗೆ ಹೇಳ್ಬಾರ್ದು. ಅದೇ ಹೇಳಿದ್ದ ಹಿಂದೆ ಏನಂತ ಹೇಳಿದ್ದಾರಲ್ಲಿ, ಅನಾಭಿಷ್ಪೂರ್ವನ್ ಅನ್ವಯ. ಅದು ವೇದ ತಾವೇ ತೋರಿಸ್ತಾರೆ, ತಾವೇ ಹೇಳಿದ್ದೆ ತಾವೇ ತೋರಿಸ್ತಾರೆ. ಬ್ರಹ್ಮಸೂತ್ರದ ಮಾತದು. ತಾವು ಅಯೋಗ್ಯರಿಗೆ ಹೇಳಲೇಬಾರ್ದು, ಪ್ರಯತ್ನ ಕೂಡ ಮಾಡಬಾರ್ದು. ಗೊತ್ತಾಯ್ತಾ? ಬೇರೆದಕ್ಕೆ ಏನ್ ಮಾಡ್ಬೇಕು? ಗೊತ್ತಾದ್ರು ಪ್ರಯತ್ನ ಮಾಡ್ಲಿಕ್ಕೆ ಹೋಗ. ಅವ್ನು ಗೊತ್ತಾಯ್ತ, ಹೇಳಕ್ ಹೊರಟ ನೋಡ್ಕೊಳ್ಬೇಕು. ಸಾರ್ ಅವ್ನು ಕಿವುಡ ಅಂದ, ಹೌದಾ ಸಾರಿ ಇನ್ನೊಂದು ಹೇಳ್ಬೋದು, ಚೂರಾರು ಹೇಳ್ತೀನಿ ಅಂತ ಹೇಳೋದಿಲ್ಲ ಅಂತ. ಕಿವುಡ ಆದ್ಮೇಲೆ ಏನಾಯ್ತು ಅಲ್ಲಿಗೆ? ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಕು. ಕೆಲವೊಂದು ಏನ್ ಮಾಡ್ಬೇಕು? ಅವ್ರಿಗೆ ಊಟ ಮಾಡಿಲ್ಲ, ಅನ್ನ ತಿರ್ಸ್ಬೇಕು ಏನಾರು ಮಾಡಿ. ಗೊತ್ತಾ? ಜೋರ ಇದು ತಿನ್ನು, ಇದು ಗಟ್ಟಿ ತಿನ್ನಕ್ ಆಗೋದಿಲ್ಲ, ಮೆತ್ತನ್ ತಿನ್ನು, ಜ್ಯೂಸ್ ತಗೋ. ಜ್ಞಾನಕ್ಕೆ ಹಾಗೆ ಮಾಡಬಾರ್ದು. ಏನ್ ಮಾಡ್ಬೇಕು? ಅದಕ್ಕೆ ಅಯೋಗ್ಯ ಅಂತ ಗೊತ್ತಾದ್ರೆ ನಾವು ಮಾಡಾಗಿಲ್ಲ. ಯಾತಕ್ಕೆ? ನಮಗೆ ಗೊತ್ತಿಲ್ಲ ಸ್ವರೂಪ. ಇವತ್ತು ಭಾರಿ ಅಯೋಗ್ಯನಾಗಿದ್ದವನು ಏನಾಗಿರ್ಬೋದು? ಯೋಗ್ಯನಾಗಿರ್ಬೋದು, ನಮಗೆ ಗೊತ್ತಿಲ್ಲ. ಭಾರಿ ಅಯೋಗ್ಯನೂ ಆಗಿರ್ಬೋದು. ಬಟ್ ನಮಗೇನು ಹೊರಗಿಂದ ನಮಗೀಗ ಕ್ರೈಟೀರಿಯಾ, ಒಳಗಿಂದ ನಮಗೆ ಗೊತ್ತಿಲ್ಲ. ಆದ್ರಿಂದ ಒಳಗಿಂದ ಗೊತ್ತಿದ್ದಾಗ ಏನ್ ಮಾಡ್ಬೇಕು? ಅದನ್ನೇ ನೋಡ್ಬೇಕು. ಯಾವ ಸರ್ವಜ್ಞರು, ಆಚಾರ್ಯರಾಗ್ಲಿ ಇವರಾಗ್ಲಿ ಸರ್ವಜ್ಞರಾದ್ರಿಂದ ಅವ್ರು ಹೇಳಿ ಒಂದ್ಸರ್ತಿನೂ ಹೇಳೋದಿಲ್ಲ. ಅದೇ ಒಂದು ಗುರುತು. ಸೀಟೇ ಸಿಗೋದಿಲ್ಲ ಅಂತಾರಲ್ಲ ಹಾಗೆ. ಸೀಟ್ ಕೊಟ್ಟು ನೋಡಿ ಅಂತಲ್ಲ, ಕೆಲವಕ್ಕೆ ಏನ್ ಮಾಡೋದಿಲ್ಲ. ಮೆಡಿಕಲ್ ಸೀಟ್ ಕೊಟ್ಟು ನೋಡಿ ಒಂದ್ಸಲ, ಕವಿಗೂ ಕೊಟ್ಬಿಡಿ ಒಂದ್ಸಲ ಆಕ್ಸ್ಫರ್ಡ್ಗೆ. ಯಾಕೆ ಟ್ರೈ ಮಾಡಬಾರ್ದು ಅಂತ ಕೇಳಿದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ ಅವರಲ್ಲಿಲ್ಲ, ಅದರಿಂದ ಕೊಡೋದಿಲ್ಲ. ಉಳಿದವ್ರಿಗೆ ಯಾರು ಏನ್ ಮಾಡೋದು? ಫೇಲ್ ಆದವನಿಗೆ ಆಯ್ತು ಪಾಸ್ ಆಗಿ ಟ್ರೈ ಮಾಡೋಣ ಅಂತ ಹೇಳ್ಬೋದು. ಇದಕ್ಕಾಗ ಫಸ್ಟ್ ರ್ಯಾಂಕ್ ತೊಗೊಂಡು ಬಂದು ಸೇರ್ಸೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸಬ್ಜೆಕ್ಟೇ ಅದಲ್ಲ, ಇದು ಸ್ವಾರಸ್ಯ ಇರೋದಲ್ಲಿ. ಏನ ಇದ್ಯಾಕೆ ಪ್ರಸಂಗ ಯಾಕೆ ಬಂತದ ಈಗ? ಅಲ್ಲಿ ಪ್ರಸಂಗ ಎಲ್ಲಿದೆ? ಎಲ್ಲಿ ಬಂದಿದೆ? ಅಲ್ಲಿ ಏನಂತಿದೆ ಪ್ರಸಂಗ? ಅಲ್ಲಿ ಅಲ್ಲ, ಯಾಕೆ ಬಂತು ಅಂತ ಕೇಳ್ತಿರೋದು. ಎಲ್ಲಿದೆ ಅದು? ತೋರಿಸಿ. ಇಲ್ಲಿ ಅದಕ್ಕೆ ಬಂದಿಲ್ಲ, ಅದು ಬೇರೆ ವಿಷಯ. ಧರ್ಮರಾಜ ಏನಾದ ಗೊತ್ತಾಯ್ತು ವಿಷಯ. ಏನಾಗಿದೆ ಗೊತ್ತಾ? ಧರ್ಮರಾಜರು ಹೇಳಿದ್ರು ಅಂತ ಹೇಳಿದ್ರು. ವೇದವ್ಯಾಸರು ನಾರಾಯಣ ಧರ್ಮರಾಜರು ಹೇಳಿದ್ರು. ಇಲ್ಲಿ ಸಂಬಂಧ ಏನಪ್ಪ ಅಂತ ಪ್ರಶ್ನೆ. ಇಲ್ಲಿ ಸಂಬಂಧ ಅಲ್ಲ, ಯಮದೇವರಾಗಿದ್ದಾನಾಗ ಮೂರ್ತಿ ದೇವಿ ಹೆಂಡತಿ, ನಾರಾಯಣ ಮಗನಾಗಿ ಹುಟ್ಟಿದ್ದಾನೆ. ಅಲ್ಲೂ ಕೂಡ ಆ ದೃಷ್ಟಿಯಿಂದ ಸಂಬಂಧ ಇದೆ ಅಂತ ಹೇಳೋದಕ್ಕೋಸ್ಕರ ಆ ದೃಷ್ಟಿಯಿಂದ ಸಂಬಂಧ ಇದೆ. ಅರ್ಥ ಆಯ್ತಾ? ಅದು ವಿಶೇಷ ಅರ್ಥ, ಮೇಲ್ನೋಟದ ಅರ್ಥ ಅಲ್ಲ. ವಿಶೇಷ ಅರ್ಥದಲ್ಲಿ ಕೇಳಿದ್ದೀರಿ ಈಗಾಗಲೇ. ಮದುವೆ ಹೋದಾಗಲೇ ಗೊತ್ತಿರುತ್ತೆ. ಯಮದೇವರ ಪ್ರಸೂತಿಯ ಮಕ್ಕಳಲ್ಲಿ, ಅಷ್ಟಪ್ರಸೂತಿಯ ಮಕ್ಕಳಲ್ಲಿ
ಮೂರ್ತಿ ಅಂತ ಒಬ್ಳು. ಅವ್ರು ಯಾರು ಕೊಟ್ಟು ಮದುವೆ ಮಾಡಿದ್ರು? ಯಮದೇವರಿಗೆ. ಆ ಮೂರ್ತಿಯಲ್ಲಿ ಯಾರ್ಯಾರು 4 ಜನ ಹುಟ್ಟಿದ್ರು. ಹರಿ ನಾರಾಯಣ, ಹರಿ ಕೃಷ್ಣ. ನರ ಶೇಷದೇವರು, ಉಳಿದ 3 ಜನ ಭಗವದ್ ರೂಪಗಳು. ಸೊ ಅಲ್ಲಿ ಮಗನಾಗಿ ಹುಟ್ಟಿದ್ದು, ಇಲ್ಲಿ ಶಿಷ್ಯನ ಮಾಡಿಕೊಂಡು ಉಪದೇಶ ಮಾಡ್ತಿದ್ದಾರೆ. ಅದು ತತ್ವ ಜಾಸ್ತಿ ಗೊತ್ತಿದ್ರೆ ಅರ್ಥ ಮಾಡ್ಕೊಳ್ಳೋ ವಿಚಾರ, ಇಲ್ಲದ್ರೆ ಬೇಕಿಲ್ಲ. ಡೈರೆಕ್ಟ್ ಇದಕ್ಕೆ ಬೇಕಿಲ್ಲ, ವಿಶೇಷ ಅರ್ಥ ತಿಳ್ಕೊಳಕ್ ಬೇಕು. ಏನು ಯಾರ ಅದು ಹೇಳಿಲ್ಲ ಅಂದ್ರೆ ಅದಕ್ಕೇನೆ ಅದು ಬೇರೆ ಗ್ರಂಥಗಳು ಇದೆ, ಅದು ನಾವು ಈಗ ಗೊತ್ತಾಗುತ್ತೆ. ಅವೆಲ್ಲ ಕೂಡ ಬೋಧಿ ರೂಪದ ಅವೆಲ್ಲ ಬೇರೆ ಕಡೆ ಹೇಳುತ್ತೆ, ನಮ್ಗೆ ಹೇಳಿಲ್ಲ ಅದನ್ನೆಲ್ಲ ಕೂಡ. ನಮ್ಮ ಸಿಲೆಬಸ್ ಬಂದಿಲ್ಲ ಅಷ್ಟೇ, ನಮ್ಮ ಒರಿಜಿನಲ್ ಸಿಲೆಬಸ್ ಅಲ್ಲಿ ಇಲ್ಲ ಅದು. ನಮಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಗ್ರಂಥ ಇದೆ ಅಂತ ಹೇಳ್ತಾರೆ. ಏನ್ ಹೇಳಿರ್ಬೋದು ಅದರಲ್ಲಿ ಅಂದ್ರೆ ಇವೆಲ್ಲ ಹೇಳಿರ್ತಾರೆ. ಪಂಚರಾತ್ರ ಶತಕೋಟಿ ಇರೋದು, ರಾಮಾಯಣ ಮೂಲ ರಾಮಾಯಣ ಶತಕೋಟಿ ಶ್ಲೋಕ ಇರೋದು. ಇವ್ನು ಏನ್ ಹೇಳ್ತಾರೆ, ನಮಗೆ ಇಷ್ಟು ತಿಳ್ಕೊಳ್ಳೋದೇ ಜಾಸ್ತಿ ಆಗಿರೋದ್ರಿಂದ ನಮ್ಮ ಸಿಲೆಬಸ್ ಸೇರಿಸಿಲ್ಲ ಅದು. ಅವ್ರ ಸಿಲೆಬಸ್ ಎಲ್ಲ ದೇವತೆ ಅದೆಲ್ಲ ಬರುತ್ತೆ, ಅವ್ರಿಗೆ ಜಾಸ್ತಿ ಗೊತ್ತಿರ್ಬೇಕು. ಸಾಮಾನ್ಯ ಉಪಾಸನೆ ಕ್ರಮದಲ್ಲೂ ಕೂಡ ಹರಿಸರು ಅಷ್ಟೇ ಹೇಳ್ಬಿಡ್ತಾರೆ. ಯಾವ್ಯಾವ ರೂಪ ಏನಾದ್ರೂ ಚಿಂತನೆ ಮಾಡ್ಲಕ್ಕೆ ಹೊರಟ್ರೆ ಭಾರಿ ಕಷ್ಟ. ವಾಸುದೇವರು ಅದು ಅಷ್ಟು ತಿಳ್ಕೊಬೇಡಿ ಸಾಕು ಅಂತಾರೆ. ಅನ್ನಾಭಿಮಾನಿ ಚಂದ್ರ ಕೇಶವ ಅದೆಲ್ಲ ತಿಳ್ಕೊಬೇಕು ನ್ಯಾಯವಾಗಿ. ದೇವರಿದ್ದಾರೆ ತಿಳ್ಕೊಳ್ಳೋದೇ ಕಷ್ಟದ ಕಾಲಕ್ಕೆ ಏನಾಗ್ಬೇಕು, ಸ್ವಲ್ಪ ಪೂರ್ತಿ ಕರೆಕ್ಟ್ ಆದ್ರು ಸ್ವಲ್ಪ ಮಿಡಕ್ ಅಂದ ಜ್ಞಾನ ಅಷ್ಟೇ. ಉಳಿದ ಡಿಟೇಲ್ ಬೇಕಾದ್ರೆ ಅಲ್ಲಿ ಸಿಗುತ್ತೆ. ಅಂದ್ರೆ ಬ್ರಹ್ಮದೇವರ ಮಕ್ಕಳು ವಾಯುದೇವರ ಮಕ್ಕಳು ಬಂದಿದೆ, ಇನ್ನು 3ನೇ ಅಧ್ಯಾಯದಲ್ಲಿ ಬಂತಲ್ಲೆಲ್ಲ. ಯಮದೇವರ ಪ್ರಶ್ನೆ ಯಾತಕ್ ಬಂತು? ಒಂದಕ್ಕೊಂದು ಲಿಂಕ್ ಅದು. ಯಮದೇವರ ಪ್ರಶ್ನೆ ಯಾತಕ್ ಬಂತು ಅಂದ್ರೆ, ಯಮರೂಪದ ಮಗನಾಗಿ ಭಗವಂತ ಅವತಾರ ಮಾಡಿದ್ದ ನಾರಾಯಣನಾಗಿ. ನಾರಾಯಣನೇ ಕೃಷ್ಣ ಈಗ ವೇದವ್ಯಾಸರು. ಅದಕ್ಕೆ ಆ ರೀತಿಯಲ್ಲಿ ತಂದೆಗೆ ಮಗ ಉಪದೇಶ ಮಾಡಿದಾಗ ಲೆಕ್ಕ. ಲೋಕದೃಷ್ಟಿ ಸಂಬಂಧ ಅಷ್ಟೇ. ದೇವರ ಯಾವುದೋ ಅನುಗ್ರಹ ಮಾಡ್ತಾರೆ ಎಂಬುದಕ್ಕೆ ಲಿಂಕ್ ಇರುತ್ತೆ ಅವ್ರಿಗೆ. ಅದು ಗೊತ್ತಾದ್ರೆ ಸಂತೋಷ, ಇಲ್ಲದವ್ರು ಪರವಾಗಿಲ್ಲ ಬಿಟ್ಬಿಟ್ರು ಆಯ್ತು. ತಿಳ್ಕೊಳ್ಳೋ ಆಸೆ ಇದ್ರೆ ತಿಳ್ಕೊಬಹುದು. ಹೇಳ್ತಾರೆ ಎಕ್ಸ್ಟ್ರಾ ಇದ್ರೆ ಓದ್ಕೊಳ್ಳಿ, ಸಿಲೆಬಸ್ ಇಷ್ಟಿದೆ ಅಂತ ಹೇಳಿದ್ರೆ ಹಾಗೆ. ಪ್ರತಿಗ್ರಹೋಚ್ಚೋ ನಿಜಧರ್ಮವರ್ತಿ. ಈಗ ಹಿಂದಕ್ಕೆ ಹೋಗ್ತಾರೆ. ಇಷ್ಟು ಪಾಂಡವ ಋಷಿ ಇಲ್ಲಿವರೆಗೆ ತಂದುಬಿಟ್ಟು ಪ್ರಸಕ್ತಿ ಬಂತು ಎಲ್ಲ ಹೇಳಿದ್ರು. ಹಿಂದೇನಾಗಿತ್ತು? ಯದಾ ಭರದ್ವಾಜ ಸುತಃ ತು ಅಸಂಚಯಿ ಪ್ರತಿಗ್ರಹೋಚ್ಚೋ ನಿಜಧರ್ಮವರ್ತಿ ದ್ರೋಣಿಸ್ತದಾ ಧಾರ್ತರಾಷ್ಟ್ರೈ ಸಮೇತ್ಯ ಕ್ರೀಡನ್ ಪಯಃ ಪಾತುಂ ಉಪೈತಿ ಸದ್ಮಾ. ಯದಾ ಭರದ್ವಾಜ ಸುತಃ ತು ಅಸಂಚಯಿ ಪ್ರತಿಗ್ರಹೋಚ್ಛಃ ನಿಜಧರ್ಮವರ್ತಿ ದ್ರೋಣಿ ತದಾ ಧಾರ್ತರಾಷ್ಟ್ರೈ ಸಮೇತ್ಯ ಕ್ರೀಡನ್ ಪಯಃ ಪಾತುಂ ಉಪೈತಿ ಸದ್ಮಾ. ಯದಾ ಯಾವಾಗ ಭರದ್ವಾಜ ಸುತಃ, ಯಾರು ಭರದ್ವಾಜ ಸುತಃ? ದ್ರೋಣಾಚಾರ್ಯ. ಭರದ್ವಾಜ ಬೃಹಸ್ಪತಿ ಮಕ್ಕಳು ಭರದ್ವಾಜರು. ಭರದ್ವಾಜರ ಮಗನ ಬೃಹಸ್ಪತಿಯೇ ಹುಟ್ಟಿದ್ದು ದ್ರೋಣಾಚಾರ್ಯ. ಭಾರಿ ವಿಶೇಷ. ಅದು ಹೇಳ್ತಾರಲ್ಲ, ಮಗನಾಗಿ ಹುಟ್ಟಿದ್ದು. ಭರದ್ವಾಜ ಸುತಸ್ತು ಅಸಂಚಯಿ ಪ್ರತಿಗ್ರಹೋಜ್ಜ ನಿಜ ಧರ್ಮವರ್ತಿ. ಭಾರಿ ವ್ರತ ಮಾಡಿದ್ರು. ದ್ರೋಣಾಚಾರ್ಯ ಮಾಡೋ ವ್ರತ ಇವತ್ತು ಯಾರಿಗೂ ಮಾಡಕ್ ಸಾಧ್ಯ ಇಲ್ಲ, ಅಂತ ವ್ರತ ಮಾಡಿದ್ರು. ಏನದು? ಪ್ರತಿಗ್ರಹೋಚ್ಛ. ಯಾರು ಏನ್ ಕೊಟ್ರು ತಗೊಳ್ಳೋದೇ ಇಲ್ಲ. ಫಸ್ಟ್ ಪ್ರತಿಗ್ರಹ ಬಿಡೋದು. ಬ್ರಾಹ್ಮಣನಿಗೆ ಅಧಿಕಾರ, ಸ್ಪೆಷಲ್ ಅಧಿಕಾರ ಪ್ರತಿಗ್ರಹಕ್ಕಿದೆ. ಇವತ್ತು ಬ್ರಾಹ್ಮಣ ಅಂದ್ರೆ ಪ್ರತಿಗ್ರಹ ಮಾಡೋಷ್ಟು ಮಟ್ಟಿಗೆ ಬ್ರಾಹ್ಮಣ್ಯ ಉದಯ ಬಂದ್ಬಿಟ್ಟಿದೆ. ಅದು ಬಿಟ್ಬಿಟ್ರು, ಯಾವ ಪ್ರತಿಗ್ರಹನೂ ಇಲ್ಲ. ನಿಜ ಧರ್ಮ ವರ್ತಿ, ನಿಜ ಧರ್ಮ ಮಾಡ್ತಾ ಇದ್ದಾರೆ. ದ್ರೌಣಿ ತದಾ. ಆ ನಿಜ ಧರ್ಮವರ್ತಿ ಅಂದ್ರೆ ಶುದ್ಧ ಬ್ರಾಹ್ಮಣ ಧರ್ಮ ಅನುಸರಣೆ ಮಾಡ್ಕೊಂಡಿರ್ತಾರೆ. ಶುದ್ಧ ಅಂತ ವೈದಿಕರು ಸಿಗೋದೇ ಇಲ್ಲ, ಗೊತ್ತಾಯ್ತಾ? ಗೌರ್ಮೆಂಟ್ ಕೆಲಸ ಮಾಡೋದಿಲ್ಲ ವೈದಿಕರು ಹಾಗೆಲ್ಲ ಕರೀತಾರೆ. ಅದಿರ್ಬೋದು, ಅದು 100% ಅಲ್ಲ. ಅದು 100ಕ್ಕೆ 100 ಬ್ರಾಹ್ಮಣ್ಯ ಅಂದ್ರೆ ಇವರಿದ್ದಾಗಿರ್ಬೇಕು. ಭಾಗವತಲ್ಲಿ ಬರುತ್ತೆ ಏಕಾಸ್ಕಂದೊಳಗೆ. ಭಾರಿ ದೊಡ್ಡ ವೈದಿಕ ಬ್ರಾಹ್ಮಣ ಅಂದ್ರೆ ಹೀಗಿರ್ಬೇಕು. ಯಾರಿಂದ ನೇಮಿಸ್ಕೋಬಾರ್ದು, ಮತ್ತೇನ್ ಮಾಡ ಇನ್ನೊಬ್ರು ಕೇಳಬಾರ್ದು, ಮತ್ತೆ ಅವ್ರು ಕೊಟ್ಟರೆ ಇಸ್ಕೋಬಾರ್ದು, ಅಲ್ಲ ಕೇಳಿದ್ರು ಇಸ್ಕೋಬಾರ್ದು. ಪ್ರತಿಗ್ರಹ ಉಜ್ಜ ನಿಜ ಧರ್ಮ ಬರುತ್ತೆ. ಸ್ವಧರ್ಮ ಅಂದ್ರೆ ಅದು ವ್ರತ ವಿಶೇಷ ವ್ರತ ಅಲ್ಲ. ಬ್ರಾಹ್ಮಣರಿಗೆ ಪ್ರತಿಗ್ರಹ ಮಾಡ್ಬೋದು, ತಪ್ಪಲ್ಲ. ಅದು ಮಾಡ್ಲೇಬೇಕು ಅಂತ ಏನಿಲ್ಲ. ಅದು ಅತ್ಯುತ್ತಮ ಧರ್ಮ ಅಂದ್ರೆ ಅದು ಬಿಟ್ಬಿಡಿಬೇಕಾದ್ರೆ ಇಂಡಿವಿಜುವಲ್. ಹೌದೌದು, ಅದು ವಿಶೇಷ ವ್ರತ ಮಾಡಿದ್ರು. ಅದೇ ಅತಿ ಉತ್ತಮ ಬ್ರಾಹ್ಮಣ್ಯ. ಏಕಾದಶಿ ಮಾಡ್ತಾರೆ, ಬರೀ ಎಲ್ಲರೂ ಮಾಡ್ತಾರೆ ಅಂತ. ವಿಷ್ಣು ಪಂಚ ವಿಷ್ಣು ಭಾರಿ ಜಾಸ್ತಿ ಆ ತರ ಮಾಡಿದ್ರು. ಅದು ಕಂಪಲ್ಸರಿ ಅಲ್ಲದೆ ಹೋದ್ರು ಕೂಡ ಮಾಡಿದ್ರೆ ಶ್ರೇಷ್ಠ. ಕಂಪಲ್ಸರಿ ಅಲ್ಲ, ಮಾಡಿದ್ರೆ ಶ್ರೇಷ್ಠ. ಕೊಡ್ತಾರಲ್ಲ ಮಿನಿಮಮ್ ಎಲಿಜಿಬಿಲಿಟಿ. ಆಮೇಲೆ ಇನ್ನೇನ್ ಹಾಕ್ತಾರೆ? ಪ್ರಿಫರೆನ್ಸ್ ಟು ದೋಸ್ ಅಂತ ಹಾಕ್ತಾರೆ. ಡಿಸೈರಬಲ್ ಬೇರೆ, ಮಿನಿಮಮ್ ಬೇರೆ. ಡಿಸೈರಬಲ್ ಅಂದ್ರೆ ಏನು? ಇದ್ರೆ ಪರವಾಗಿಲ್ಲ, ಓಕೆ, ಇನ್ನೂ ಒಳ್ಳೇದೇ ಅಂತ ಹೇಳಿ. ಅದು ಕಂಪಲ್ಸರಿ ಆದ್ರೆ ಚಾಯ್ಸೇ ಇಲ್ಲ, ಡಿಸೈರಬಲ್ ಅಷ್ಟೇ. ಅಯ್ಯೋ, ಇದು ಅದು ಬಿಟ್ಬಿಡಿ. ಈ ರೀತಿ ಇರ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ.
ಒಂದು ವರ್ಷ ಕೂಡ ಬರ್ಲಿಕ್ಕಾಗೋದಿಲ್ಲ. ಇವ್ರು 700 ವರ್ಷ ಇದ್ರ ಹಾಗೆ, 700 ವರ್ಷಗಳ ಕಾಲ. ಗೊತ್ತಾಯ್ತಾ? ಅಂಧ ಧರ್ಮ ಅವರು. ನಿಜ ಧರ್ಮ ಬರ್ತಿ ದ್ರೌಣಿ ತದಾ ಧಾರ್ತರಾಷ್ಟ್ರೈ ಸಮೇತ್ಯ ಕ್ರೀಡನ್ಪಯ ಪಾತು ಉಪೈತಿ ಸತ್ಮ. ಆಗ ಅಶ್ವತ್ಥಾಮರವರ ಮಗ ಧಾರ್ತರಾಷ್ಟ್ರೈ ಸಮೇತ ಹಸ್ತಿನಾಪುರದಲ್ಲೇ ಇದ್ರು ಅವರು. ದ್ರೋಣಾಚಾರ್ಯ ಹಸ್ತಿನಾಪುರದಲ್ಲೇ ಇದ್ರು. ಶಂತನ ರಾಜ ಅವ್ರನ್ನ ಕಾಂಟ್ಯಾಕ್ಟ್ ಇತ್ತಲ್ಲ, ಕೃಪಿ ಮದುವೆ ಆಗಿದ್ರು ಇವರು. ಶಂತನ ರಾಜ ಬೆಳೆಸಿದ್ದ ಕೃಪಿನ, ಒಳ್ಳೆ ಲಿಂಕ್ ಇತ್ತು, ಅಲ್ಲೇ ಇದ್ದಿದ್ದು ಊರಲ್ಲಿ ಇದ್ರು. ಆದ್ರೆ ಯಾವ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಿಲ್ಲ. ಅವ್ರ ಮಗ ದುರ್ಯೋಧನ ಇಲ್ಲಿಂದ ಶುರುವಾಯ್ತು ದುಸ್ಸಂಗ ಅವರಿಗೆ. ಆಡ್ಲಕ್ಕೆ ಅಲ್ಲಿ ಹೋಗ್ತಾರೆ. ಪಾಂಡವರು ಇಲ್ಲೇ ಈಗ ಎಲ್ಲಿದ್ದಾರೆ ಪಾಂಡವರು ಇನ್ನೂ? ಅದಕ್ಕೆ ಪುರಾ ಅಂತ ಹೇಳಿದ್ರು, ಹಿಂದೆ ಅಂತ ಹೇಳಿದ್ರು. ಈಗಲ್ಲ, ಪಾಂಡವರು ಇನ್ನೂ ಎಲ್ಲಿದ್ದಾರೆ? ಇನ್ನು ಪಾಂಡವರಾಜ ಇದ್ದಾನಾಗ ಇನ್ನೂ ಚಿಕ್ಕ ವಯಸ್ಸಿದು, 7-8 ವರ್ಷ ಹುಡುಗರು. ಆಗ ನಡೆದ ಪ್ರಸಂಗ ಇದು. ಅದಕ್ಕೆ ಹಿಂದಿಂದು ಕತೆ ಹೇಳ್ತಿದ್ದಾರೆ. ಈಗ ಸುಮ್ಮನೆ ಓದ್ಕೊಂಡ್ಬಿಟ್ರೆ ಏನಾಗುತ್ತಾರೆ, ಪಾಂಡವರು ಇಲ್ಲಿದ್ದಾರೆ, ಇಲ್ಲೇ ಸೇರ್ಕೊಂಡ್ರಂತ ಅನ್ಸುತ್ತೆ. ಹಿಂದೆ ಇದೆ. ಸಮೇತ್ಯ ಕ್ರೀಡನ್ ಪಯ, ಆಟ ಆಡ್ತಾ ಇದ್ದ. ಪಯ ಪಾತು ಉಪೈತಿ ಸತ್ಮ. ಮತ್ತೆ ಈ ಟೀ ಬ್ರೇಕ್ ಅಂತಾರಲ್ಲ, ಮಿಲ್ಕ್ ಬ್ರೇಕ್ ಇತ್ತು ಅವರಿಗೆ. ಟೀಗೆ ಇದ್ದಿಲ್ಲ, ಆಗಲ್ಲ. ಮಿಲ್ಕ್ ಬ್ರೇಕ್ ಅಂತ ಮನೆಗೆ ಹೋಗ್ತಿದ್ರು. ಹೋಗಿ ಹಾಲು ಕುಡಿದು ಬರೋದು, ಸ್ವಲ್ಪ ರೆಸ್ಟ್. ಅದು ಮತ್ತೆ ಬರೋದು ಆಟ ಶುರು ಮಾಡೋದು. ಅದಕ್ಕೆ ಕ್ರೀಡನ್ ಪಯ ಪಾತು ಮುಪೈತಿ ಸತ್ಮ. ಹಾಲು ಕುಡಿಯೋದಕ್ಕೋಸ್ಕರ ಮನೆಗೆ ಹೋಗ್ತಾ ಇದ್ರು. ತಸ್ಮೈ ಮಾತಾ ಪಿಷ್ಟ ಮಾಲೋಡ್ಯ ಪಾತುಂ ಅಸಂಚಯಿ. ಅಸಂಚಯಿ ಅಂದ್ರೇನು? ಅಕಸ್ಮಾತ್ ಬಂತು ಕೂಡ್ರ, ಇಂದಿಗೆಂತೂ ನಾಳೆಗೆಂತೂ ಚಿಂತೆ ಬೇಡ, ಸಾಲದಿಂದ ಬೇಡ, ಸಾಲದಿಂದ ನಾಳೆಗೆ ಹೇಗೆಂಬ ಚಿಂತೆ ಬೇಡ. ವಿಧಿದಾಸರು ಹಾಗೆ ಇದ್ದರಂತೆ. ಹಾಗೆ ಅಂದ್ರೆ ಅವತ್ತು ಏನ್ ಬರ್ತಿತ್ತು ಪೂರ್ತಿ ಉಪಯೋಗಿಸ್ಬಿಡೋದು, ನಾಳೆಗೆ ಇಟ್ಕೋಬಾರ್ದು. ನಾವು ನಾಳೆಗೆಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಮೇತ ಇಟ್ಬಿಟ್ಟಿರ್ತಾರೆ. ಹಾಗೆ ಇಟ್ಕೋಬೇಡಿ, ನಾಳೆಗೆ ಯೋಚನೆ ಮಾಡಬೇಡಿ. ಯಾಕೆ? ದೇವ್ರನ್ನ ನಂಬಿ ಅಷ್ಟೇ. ಯಾವ ಪ್ರಾಣಿಗಳು ಕೂಡಿಡೋದಿಲ್ಲ, ಯಾವ ಪ್ರಾಣಿಗಳು ಕೂಡಿಡೋ ಒಂದೇ ಪ್ರಾಣಿ ಯಾವುದು? ಇನ್ನೊಂದಿದೆ ಪ್ರಾಣಿಗಳಲ್ಲಿ, ಒಂದಿದೆ. ಯಾವ್ದು ಹೇಳಿ ನೋಡೋಣ, ಯಾವ್ದಿದೆ ಕೂಡಿಡೋದು? ಜೇನು, ಮಧುಕರ, ಅದು ಕೂಡಿಡುತ್ತ. ಅದಕ್ಕೆ ಅದು ಹೇಳ್ತಾರೆ, ಅದನ್ನ ಕಲ್ತು ಪಾಠ ಅಂತ ಹೇಳ್ತಾರ ಅವ್ರು. ಕೂಡ್ತಾ ಯಾರು ಬಂದು ಎತ್ಕೊಂಡು ಹೋಗ್ತಾರೆ ಕಡೆಗೆ. ಕೂಡಿಟ್ಟು ಏನಾಗತ್ತೆ ಓದಕ್ಕೆ? ಅದು ಎಕ್ಸಾಂಪಲ್. ಯಾವ್ದೋ ಪಾಲಾಗತ್ತ. ಸಾಮಾನ್ಯವಾಗಿ 100ಕ್ಕೆ 99% ಯಾರ ಪಾಲಾಗತ್ತದ? ಅಯೋಗ್ಯರ ಪಾಲೇ ಆಗತ್ತೆ. ಯಾಕೆ? ಯೋಗ್ಯರಾಗಲ್ಲ, ಪಾಲ್ ತಗೊಳಕ್ ಹೋಗಲ್ಲ. ಯೋಗ್ಯರು ಯಾಕೆ ನಮಗೆ ಎಲ್ಲ ಬಿದ್ದಿದ್ದು ನಮಗೆ ಕಡೆ ಬಾರ ಮೊದಲೇ ಗೋಳಾಡ್ತಿದ್ದೀವಿ, ಅದು ಬೇರೆ ಕಟ್ಕೊಂಡು ಹೋಗೋಣ ಅಂತ ಬಿಟ್ಬಿಡ್ತಾರೆ. ಆ ಪಾಪ ಜಾಸ್ತಿ ಆಗುತ್ತೆ ಅಂತ. ಆದ್ರೆ ಅಯೋಗ್ಯರು ಕಾಯ್ತಿರ್ತಾರೆ ಅದಕ್ಕೋಸ್ಕರ. ಅವ್ರಿಗೆ ಎಷ್ಟು ಸಾವಿರಾರು ಕೋಟಿ ಬಿಟ್ಟು ಅವ್ರು ಸತ್ತವ್ರಿರ್ತಾರೆ, ಗೊತ್ತಲ್ಲ. ಯಾರ್ಯಾರಿಗೋ ಸೇರುತ್ತೆ, ಇಲ್ಲೆಲ್ಲೋ ಹೋಗುತ್ತೆ. ಕೊನೆಗೆ ಯಾರೋ ತೋಟ ಮಾಡ್ತಾರೆ, ಇನ್ಯಾರು ತಿಂದಿರ್ತಾರೆ ಅದನ್ನ. ದಿನ ಬೆಳಗಾರ ಇದ್ದಿದ್ದ ಗೋಳು. ಅಸಂಚಯಿ ಎಂದು ಕೂಡಿಡ್ತಿರ್ಲಿಲ್ಲ. ಇಲ್ಲಿ ಮೊದಲೇ ಬಂದಿದೆ ಅದು. ಅಸಂಚಯಿ ಒಂದು ಪ್ರತಿಗ್ರಹ ವಚ ಇದ್ದು ಅವತ್ತಿಗೆ ಇಸ್ಕೊಳ್ಳಾಗಿಲ್ಲ. ಅಕಸ್ಮಾತ್ ಬಂದ್ರೆ ಕೂಡಿಡಾಗಿಲ್ಲ. ಎಷ್ಟು ಕಷ್ಟ ಧರ್ಮ ಇದು. ಅದೇನು ಮುಂದೆ ಹೇಳ್ತಾರೆ, ಇನ್ನೂ ಹೇಳ್ತಾರೆ ಅದನ್ನ. ಪಾತು ಮುಪೈತಿ ಸದ್ಮ ತಸ್ಮೈ ಮಾತಾ. ಅಮ್ಮ ಹಾಲು ಕೊಡು ಅಂತ ಹೋಗ್ತಾರೆ. ಅವ್ರು ಹಾಲು ಕೊಡಿಲಿಕ್ಕೆ ಅಂತ ಹೇಳಿ ಕೇಳಿಸ್ಕೊಟ್ರು. ನನಗೂ ಹಾಲು ಬೇಕು ಅಂತ. ಹಾಲು ಏನು ಗೊತ್ತಿಲ್ಲ ಅವ್ರಿಗೆ, ಅಶ್ವತ್ಥಾಮಾಚಾರ್ಯರಿಗೆ ಏನು ಗೊತ್ತಿಲ್ಲ, ಹಾಲು ಏನೇ ಗೊತ್ತಿಲ್ಲ. ಅವ್ರು ಹಾಲು ಕುಡಿಯಕ್ಕೆ ಬರ್ತೀವಿ ಅಂತ ಹೋದ್ರು ಅಂತ ಹೇಳಿದ್ರಲ್ಲ. ಅಮ್ಮ ನನಗೂ ಹಾಲು ಕೊಡು ಅಂತ ಬಂದು ಅವ್ರೇನ್ ಮಾಡಿದ್ರಾಗ ತಸ್ಮೈ ಮಾತಾ ಪಿಷ್ಟ ಮಾಲೋಡ್ಯ ಪಾತು. ಹಿಟ್ಟು ಕರೆಸಿದ್ದು ನೀರಲ್ಲಿ, ಅಂದೇ ಕೊಟ್ರು ಹಾಲು ಅಂತೆ. ಇದು ಫಸ್ಟ್ ಇದು ಪುಡಿ ಹಾಲು ಮಾಡಿದ್ದೀವಿ, ಪೌಡರ್ ಹಾಲು ಮಾಡಿದೆ. ಕಾನ್ಸೆಪ್ಟ್ ಹೀಗಿದೆ. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಕರೀತಾರಲ್ಲ. ಕೊಡ್ಬೇಕು. ಆಕಿ ಪಾಪ ಗೊತ್ತಿದ್ದ ಯಜಮಾನ್ರ ಧರ್ಮ, ತನ್ನ ಧರ್ಮ ಗೊತ್ತು. ಮಗಳಿಗೆ ಎಣ್ಣೆ ತಿಳಿದ ಚಿಕ್ಕ ವಯಸ್ಸು ಅಂತೇಳಿ ಹಾಲಾಗಿ ಕೊಟ್ಬಿಟ್ಟು ನೋಡೋದಕ್ಕೆ ಕಾಣಿಸ್ತು. ಪಿಷ್ಟಂ ಆಲೋಡ್ಯ. ಎಷ್ಟು ಚೆನ್ನಾಗಿದೆ. ಹಿಟ್ಟು ಕಲಿಸಿ ಅಂತ ಅರ್ಥ. ಹಿಟ್ಟು ಕಲಿಸಿ ಕೊಟ್ರು. ಪಾತುಂ ದದಾತಿ ಪೀತ್ವಾ ಏತಿ ತದೇಶ ನಿತ್ಯಂ. ಎಷ್ಟೋ ದಿವಸ ಹಾಗೆ ಕಳೆದೋಯ್ತು. ಆ ಹಾಲು ಕೇಳೋದು, ಇವ್ರು ಹಿಟ್ಟು ಕಲಿಸಿ ಕೊಡೋದು ನಡೆದೋಯ್ತು. ಸರ್ ತೇರಾಯ್ತು. ಪೀತ ಕ್ಷೀರಾನ್ ಧಾರ್ತರಾಷ್ಟ್ರಾನ್ ಸಮೇತ್ಯ ಮಯಾ ಪೀತಂ ಕ್ಷೀರ ಮಿತ್ಯಾಹ ನಿತ್ಯಂ. ನಾನು ಹಾಲು ಕೊಡೋದು ಬಂದೆ ಅಂತ ವಾಪಸ್ ಹೋಗ್ತಿದ್ದೆ. ಅವ್ರು ಕೇಳಿದ್ರು, ದಿವಸ ಕೇಳಿದ್ರು, ನಾನು ಹಾಲು ಕೊಡದೆ ಅಂತ ಬರೋದನ್ನ ನೋಡಿ ದುರ್ಯೋಧನ ಬಿಡ್ತಾರ? ಎಲ್ಲ ಇನ್ವೆಸ್ಟಿಗೇಟ್ ಮಾಡೋದು, ಏನಿದೆ ನೋಡೋಣ ಅವ್ರು ಮನೆಯಲ್ಲಿ ಅಂತೇಳಿ. ಗೊತ್ತಾಯ್ತು ಏನೂ ಇಲ್ಲ ಅಂತ ಗೊತ್ತಾಯ್ತು. ಆಗ ಅವ್ರು ಗೊತ್ತಾಯ್ತು ಏನೋ ಮಾಡ್ತಿದ್ದಾರೆ ಇವರು ಅಂತ ಹೇಳಿ ಏನ್ ಮಾಡ್ದ, ತನ್ನ ಮನೆಗೆ ಕರೆದ. ಒಂದ್ ದಿವಸ ನಮ್ಮನೆ ಬನ್ನಿ ಹಾಲು ಕುಡಿಲಿಕ್ಕೆ ಅಂತ ಹೋದ್ರು. ನಿಜವಾದ ಹಾಲೇ ಕೊಟ್ಟವ್ರು, ಕುಡಿದ್ರು. ಬರೀ ಹಾಲು ಹೀಗಿರುತ್ತಾ ಅಂತ ಆಗರಿಸ್ತವೆ. ಇವತ್ತು ನೀವು ಒಳ್ಳೆ ಹಾಲು ಕುಡಿದು ಸಿಗೋದೇ ಇಲ್ಲ. ಎಷ್ಟೋ ಊರುಗಳಿಗೆ ಹೋದ್ರೆ ನಿಮಗೆ ಇವತ್ತೆಲ್ಲ ಧೈರ್ಯ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ. ಎಲ್ಲರೂ ಪ್ಯೂರ್ ಹೋದಾಗ ಕೊಟ್ಬಿಟ್ರೆ ನಿಮಗೆ ಆಶ್ಚರ್ಯ ಆಗಿದ್ದು ಹಾಲೇನ. ಆ ಹಾಲಿಗೆ ಸಂಬಂಧನೇ ಇಲ್ಲ ಅನ್ಸುತ್ತೆ. ಗೊತ್ತಾಯ್ತಾ? ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಟೇಸ್ಟ್ ಬೇರೆ, ಅದು ಬೇರೆ. ಅದು ಅಮೃತ ಅಂದ್ರೆ ಅಮೃತನೇ ಆಗಿರುತ್ತ. ಎಲ್ಲೋ ಸಿಗ್ತೀವಿ, ವೆರಿ ರೇರ್ ಸಿಗೋದು ಮನೆ. ತಸ್ಮೈ ಮಾತು ಅಲ್ಲಿಗಿರ್ಲಿ, ತುಂಬಾ ಇದೆ ಮುಂದೆ, ಅದು ನಾಳೆ ಕಂಟಿನ್ಯೂ ಮಾಡೋಣಂತೆ. ಅದು ಮುಂದೆ ಏನಾಗುತ್ತೆ ಈಗ, ಆ ಒಂದು ಇನ್ಸಿಡೆಂಟ್ ಏನಾಯ್ತು ನೋಡಿ. ದೊಡ್ಡ ವ್ರತ ಇದು.
ಆದರೆ ಆ ದೊಡ್ಡ ವೃತ್ತದ ಅನುಷ್ಠಾನ ಕಾಲಕ್ಕೆ ಇದೆಲ್ಲ ನಡೀತು, ಮುಂದೆ ಏನು ಸಮಸ್ಯೆ ಬಂತು, ಯಾಕೆ ಇದೆಲ್ಲ ನಡೀತು ಮೊದಲು ಡಿಟೇಲ್ ಆಗಿ ಮಹಾಭಾರತ ಓದಿ ತಿಳ್ಕೊಬೇಕಾದ್ರೆ ಭಾರಿ ಕಷ್ಟ, ಎಲ್ಲೆಲ್ಲೋ ಬರುತ್ತದು ಅದು ಎಲ್ಲ ಸೇರಿಸ್ಬಿಟ್ಟು ಆಚಾರ್ಯ ನಡೀತ. ಅದು ಸುಲಭವಾದ ಕತೆ ಕೆಲಸ ಅಲ್ಲ. ಅದಕ್ಕೆ ಆಚಾರ್ಯ ಶ್ರೀಮದ್ ಆಚಾರ್ಯ ಅಂತ. ನೆಕ್ಸ್ಟ್